ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ಅಜಯ್ ದೇಸಾಯಿ ಮಾಡೋ ನಮಸ್ಕಾರಗಳು. ಬನ್ನಿ, ಇವತ್ತು ಸ್ಮಿತಾ ಅನ್ನೋದು ಸಮಗ್ರ ಜಾತಕ ಅಂದರೆ ಟೋಟಲ್ ಒಬ್ಬ ಮನುಷ್ಯನಿಗೆ 16 ಜಾತಕಗಳು ಬರ್ತಾವೆ. ಆ 16 ಜಾತಕಗಳ ವಿಶ್ಲೇಷಣೆ ಮಾಡಿ ಅಂತ ನನಗೆ ಅವರು ರಿಕ್ವೆಸ್ಟ್ ಕಳಿಸಿದರು. ಹಾಗಾಗಿ ನಾನು ಸಮಗ್ರ ಜಾತಕದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಸಮಗ್ರ ಜಾತಕ. ಸ್ಮಿತಾ, ಸ್ತ್ರೀ, 14 ನವೆಂಬರ್ 1993, 4:30 ಬೆಳಗ್ಗೆ, ಬೆಂಗಳೂರಲ್ಲಿ ಜನನ, ವಿಶಾಖ ನಕ್ಷತ್ರ, ತುಲಾ ರಾಶಿ, ತುಲಾ ಲಗ್ನ. ನಾವು ಒಂದೊಂದು ರಾಶಿ ಒಂದೊಂದು ಲಗ್ನ ಅಂದರೆ ನನಗೆ ಭಾರಿ ಖುಷಿ. ತುಲಾ ರಾಶಿ ತುಲಾ ಲಗ್ನ ಅಂದರೆ ಭಾರಿ ಖುಷಿ. ಯಾಕಂದರೆ 10ನೇ ಮನೆ ಸ್ವಾಮಿ 10ನೇ ಮನೆಯಲ್ಲಿ ಬಂದ, 1ನೇ ಮನೆಯಲ್ಲಿ ಬಂದ. ಹಾಗಾಗಿ ನೋ ಪ್ರಾಬ್ಲಮ್. ನೋಡಿ, ನಾನೊಂದು ಹೇಳ್ತೀನಿ ನಿಮಗೆ. ನಮ್ಮ ರಾಶಿ ಇಂಪಾರ್ಟೆಂಟ್ ಅಲ್ಲ. ಜನರ ತಲೆಯಲ್ಲಿ ಏನಾಗಿದೆ ಗೊತ್ತಿಲ್ಲ ನನಗೆ. ಯಾವಾಗ ನೋಡಿದ್ರು ರಾಶಿ ಏನಕ್ಕೆ ಕೇಳಿದ್ರು ರಾಶಿ ಅಂತಾರೆ. ರಾಶಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಲಗ್ನ ಇಂಪಾರ್ಟೆಂಟ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನ, ಯಾವ ಲಗ್ನ ಅದು ಇಂಪಾರ್ಟೆಂಟ್. ರಾಶಿ ನಿಮ್ಮ ಕ್ಯಾರೆಕ್ಟರ್ ಹೇಳುತ್ತೆ, ವಿಶಾಖ ನಕ್ಷತ್ರದ ಕ್ಯಾರೆಕ್ಟರ್ ಹೇಳುತ್ತೆ. ಅದು ಬಿಟ್ಟರೆ ನಿಮ್ಮ ಜ್ಯೋತಿಷ್ಯವನ್ನು ಅಂದರೆ ನಿಮ್ಮ ಭವಿಷ್ಯವನ್ನು ಸಾಧ್ಯನೇ ಇಲ್ಲ ಹೇಳೋಕ್ಕೆ. ಬನ್ನಿ ನೋಡೋಣ. 1, ನೀವು ನಿಮ್ಮ ವ್ಯಕ್ತಿತ್ವ. 2, ನಿಮ್ಮ ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ದರೆ ಲಾಭ ಕೊಡೋದಿಲ್ಲ. 6ರಿಂದ 24 ಇರಬೇಕು. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. ತುಲಾ ಲಗ್ನದ ಯೋಗಕಾರಕ ಗ್ರಹ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ತುಲಾ ಲಗ್ನ ಆಗಲಿ ಅಥವಾ ಇದು ಆಗಲಿ, ಏನೋ ವೃಶ್ಚಿಕ ಲಗ್ನ ಆಗಲಿ, ಅವ್ರಿಗೆ 5 ಗ್ರಹಗಳು ಯೋಗಕಾರ ಬರ್ತಾವೆ. ಯಾವ್ಯಾವಪ್ಪ? ಶುಕ್ರ 1ನೇದಾದರೆ, ಶನಿ 2, ಕರೆಕ್ಟಾಗಿ 3 ಬುಧ, 4 ಚಂದ್ರ, 5 ಸೂರ್ಯ. ಅದು ಅಲ್ಲದೆ ರಾಹು ಕೇತು ಸಂಗ್ರಹ ಆಗ್ತಾರೆ. ರಾಹು ಕೇತು ಸಂಗ್ರಹ ಆಗ್ತಾರೆ. ಆದರೆ ಅತಿ ದೊಡ್ಡ ವಿರೋಧಿಗಳು ಕುಜ ಹಾಗೂ ಗುರು. ಇಬ್ಬರೇ ವಿರೋಧಿಗಳು. ಬನ್ನಿ ನೋಡೋಣ ಜಾತಕದಲ್ಲಿ ಏನಿದೆ ಏನಿಲ್ಲ ಅಂತ. ಅದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿದ್ದು ಇದನ್ನು ನೋಡಿ. ಈ ಮಾರ್ಕ್ಗಳನ್ನು ನೋಡಿ. ಇದು ವಕ್ರೀಯ, ಇದು ಉಚ್ಚ, ಇದು ನೀಚ, ಇದು ಅಸ್ತಂಗತ. ಹೌದು, ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ವಕ್ರೀಯ. ನೋಡಿ, ಬುಧ ವಕ್ರೀಯ ಅಂತಾನೆ ನಿಮ್ಗೆ ಕಾಣ್ತಾ ಇಲ್ಲ ಅಲ್ವ? ಗೊತ್ತಾಯಿತು. ಹಾಂ, ನೋಡಿ, ಇದು ವಕ್ರೀಯ. ಇದು ನೋಡಿ, ಬುಧ ವಕ್ರೀಯದಂತಾನೆ. ಉಚ್ಚ ಯಾವೂ ಇಲ್ಲ. ಇದು ಉಚ್ಚ ಸ್ಥಾನದ ಮಾರ್ಕ್ ಆದರೆ ಇದು ನೀಚ ಮಾರ್ಕ್. ನೋಡಿ, ಸೂರ್ಯ ನೀಚ ಇದೆ. ನೋಡಿ ಇಲ್ಲಿ, ನೋಡಿ ಇಲ್ಲಿ ಅಸ್ತಂಗತ. ಸೊ ಇವೆಲ್ಲ ಮಾರ್ಕು. ಅಸ್ತಂಗತ ಅಂದರೆ ಆಲ್ಮೋಸ್ಟ್ ಆಲ್ ಡೆಡ್ ಅಂತ ಅರ್ಥ. ಬನ್ನಿ,
ನಿಮಗೆ 1ನೇ ಭಾವದಲ್ಲಿನೇ ಆ ಲೆವೆಲ್ ಗ್ರಹಗಳಿವೆ. ಹೆಂಗೆ ಇರಬಾರ್ದು ಗ್ರಹಗಳು ನೋಡಿ, 1ನೇ ಭಾವದಲ್ಲಿ ಎಷ್ಟಿದೆ. ನೀವು ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ವುಮೆನ್ ಅಂದರೂ ಅಡ್ಡಿಲ್ಲ, ಬಹಳ ಲಕ್ಕಿಯೆಸ್ಟ್ ವುಮೆನ್. ಕನಿಷ್ಠ ಒಂದು 5ರಿಂದ 6 ಯೋಗಗಳಾಗ್ತಾವೆ ಇಲ್ಲಿ. ಹೌದು, ಹೆಂಗಂದ್ರೆ ನೋಡಿ, ಚಂದ್ರನ ಯೋಗಕಾರಕ, ಸೂರ್ಯನ ಯೋಗಕಾರಕ, ಬುಧನ ಯೋಗಕಾರಕ, ಶುಕ್ರನ ಯೋಗಕಾರಕ, ಇವನೊಬ್ಬನು ಮಾತ್ರ ವಿರೋಧಿ. ಕರೆಕ್ಟಾ? ಆ್ಯಕ್ಚುಲಿ ಇಲ್ಲಿ ಚಂದ್ರ ಮತ್ತು ಸೂರ್ಯನ ಯುತಿಯನ್ನು ಅಮಾವಾಸ್ಯ ಯೋಗ ಅಂತ ಕರಿತೀವಿ ನಾವು. ನೀವು ಅಮಾವಾಸ್ಯ ದಿನನೇ ಹುಟ್ಟಿದ್ರಲ್ಲ, ಅದು ಅಕ್ಕಪಕ್ಕ ದಿನ ಹುಟ್ಟಿರ್ತೀರ ಅಷ್ಟೇ, ಬಿಟ್ಟರೆ ಏನಿಲ್ಲ. ಆಗ ಅಮಾವಾಸ್ಯೆ ಭಾಳ ದೂರ ಇರಲ್ಲ ನಿಮಗೆ, ಭಾಳ ಅಂದರೆ 2-3 ಅವರ್ಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಬಟ್ ಚಂದ್ರನೂ ಆಗಲಿ ಸೂರ್ಯನೂ ಆಗಲಿ, ಈ ಎರಡು ಯೋಗವನ್ನು ನಾವು ಏನಂತ ಕರಿತೀವಿ, ಭಾರಿ ಡಿಫಿಕಲ್ಟ್ ಯೋಗ ಇದು. ಹೌದು, ಜೀವನದಲ್ಲಿ ಸಾಧನೆ ಭಾಳ ಕಡಿಮೆ ಆಗುತ್ತೆ. ಹೌದಾ? ಬೇರೆ ಲಗ್ನಕ್ಕೆ ಏನಾದರೂ ಆದರೆ, ಎಲ್ಲೇ ಒಂದು ವೇಳೆ ಜಸ್ಟ್ ಗೆಸ್ ಮೀ, ಒಂದು ವೇಳೆ ನೀವು ಅದೇ ಮಿಥುನ ಲಗ್ನಕ್ಕೆ ಏನಾದರೂ ಇವು ಅಷ್ಟು 4 ಗ್ರಹಗಳು ಬಂದು ಕುಂತಿದ್ರೆ, 4 ಗ್ರಹಗಳು ಮಿಥುನ ಗ್ರಹದಲ್ಲಿ ಬಂದು ಕುಂತಿದ್ರೆ, ಕನ್ಯಾ ಲಗ್ನದಲ್ಲಿ ಬಂದು ಕುಂತಿದ್ರೆ, ಆಟೋಮೆಟಿಕ್ಲಿ ಚಂದ್ರ ವಿರೋಧಿ ಆಗ್ತಿದ್ದ. ಸೊ ಇಲ್ಲಿ ಅಮಾವಾಸ್ಯ ಯೋಗವನ್ನು ನಾವು ಯೋಗಕಾರಕವೇ ಅಂತ ಹೇಳ್ತೀವಿ ನಾವು. ಹೌದು, ಒಂದೊಂದು ಕಡೆ ಈ ನೋಡಿ, ಇಲ್ಲಿ ಗ್ರಹಣ ದೋಷ ಆದಂತ ತಿಳ್ಕೊಳ್ಳಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ರಾಹು ಬಂದು ಕೂತ್ಕೊಂಡ ಅಂತ ತಿಳ್ಕೊಳ್ಳಿ, ರಾಹು ಬಂದು ಕೂತ್ಕೊಂಡ, ಶುಕ್ರನು ಇಲ್ಲೇ ಅದಾನೆ, ಅವಾಗ ಗ್ರಹಣ ದೋಷ ಕನ್ಸಿಡರೇ ಮಾಡಲ್ಲ ನಾವು. ಯಾಕಂದರೆ ಶುಕ್ರನ ಚೇಲ ಅವನು ರಾಹು, ಇಂಪಾಸಿಬಲ್. ಶುಕ್ರ ಇದ್ದಲ್ಲಿ ರಾಹು ಇದ್ದರೆ ಅಥವಾ ಕೇತು ಇರಲಿ, ಹೌದಾ, ಇಂಪಾಸಿಬಲ್. ಯಾಕಂದ್ರೆ ರಾಹು ಕೇತು ಶುಕ್ರನ ಚೇಲಗಳವರು, ಅವನ ಶಿಷ್ಯಂದ್ರವರು, ಸಾಧ್ಯನೇ ಇಲ್ಲ ರೀ. ಬನ್ನಿ ನೋಡೋಣ. ಫಸ್ಟಿಗೆ ಮಾಲವ್ಯ ಮಹಾಪುರುಷ ರಾಜಯೋಗ. ಮಾಲವ್ಯ ಮಹಾಪುರುಷ ರಾಜಯೋಗ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಇದು ಒಂದು. ನಾನು ಯಾವಾಗಲೂ ಹೇಳ್ತೀನಿ, ಶುಕ್ರನಿಂದ ಮಾಲವ್ಯ, ಕುಜನಿಂದ ರುಚಿಕ, ಬುಧನಿಂದ ಭದ್ರ, ಗುರುನಿಂದ ಹಂಸ, ಶನಿಯಿಂದ ಸಸ, ಮಹಾಪುರುಷ ರಾಜಯೋಗ ಅಂತ. ಎಕ್ಸ್ಟ್ರೀಮ್ಲಿ ಗ್ರೇಟ್ ಸರ್, ಎಕ್ಸ್ಟ್ರೀಮ್ಲಿ ಗ್ರೇಟ್. ಭಾಳ ಒಳ್ಳೆಯ ಯೋಗ ಇದು. ನೀವು ನೋಡೋಕ್ಕೆ ಸುಂದರವಾಗಿರ್ತೀರ, ನಂಬರ್ 1. ನಿಮಗೆ ಬ್ಯೂಟಿ ಸೆನ್ಸ್ ಸಿಕ್ಕಾಬಿಟ್ಟು ಇರುತ್ತೆ. ನಂಬರ್ 2, ನಿಮಗೆ ಸೆನ್ಸ್ ಆಫ್ ಹ್ಯೂಮರ್ ಭಾಳ ಚೆನ್ನಾಗಿರುತ್ತೆ. ನಂಬರ್ 4, ನೀವು ಬಟ್ಟೆಗಳನ್ನು ಭಾಳ ಕ್ಲೀನ್ ಇಟ್ಕೊಳ್ತೀರ. ಕ್ಲೀನ್ ಮೇಂಟೆನೆನ್ಸ್ ನಿಮ್ಮದು ಮೇನ್ ಆದ್ಯ. ಅದು ನಿಮಗೆ ಯಾರಿಗೆ ಮಾಲವ್ಯ ಮಹಾಪುರುಷ ರಾಜ ಇದ್ದವ್ರಿಗೆ. ಮಾಲವ್ಯ ಮಹಾಪುರುಷ ರಾಜ ಈಗ ಯಾರಿಗಿರ್ತೈತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ಎಲ್ಲವನ್ನೂ ಪಡ್ಕೊಂಡಿರ್ತಾರೆ. ಹೌದು, ಒಳ್ಳೆ ಎಜುಕೇಷನ್ ಇರುತ್ತೆ, ಒಳ್ಳೆ ಗಂಡ ಇರ್ತಾನೆ, ಒಳ್ಳೆಯ ಮಕ್ಕಳು ಹುಟ್ಟಿದ್ದಾರೆ, ಎಲ್ಲವೂ ನೋಡೋಕ್ಕೆ. ಅಂದರೆ ಸ್ವಲ್ಪ ಕಷ್ಟ ಕಡಿಮೆ ನಿಮಗೆ. ಮಾಲವ್ಯ ಮಹಾಪುರುಷ ರಾಜ ಇವ್ರಿಗೆ ಕಷ್ಟಗಳು ಕಡಿಮೆ, ಒಳ್ಳೆ ಥಿಂಕಿಂಗ್ ಇರುತ್ತೆ. ಹಾಗಾಗಿ ನೀವು ಕಷ್ಟಗಳನ್ನು ಬರಮಾಡಿಸ್ಕೊಳ್ಳಲ್ಲ. ಇದು ಒಂದು ಯೋಗ ಆಯಿತು. ಎರಡನೇದು ನೋಡಿ, ಇಲ್ಲ, ಶುಕ್ರನಿಂದ ಏನು ಸೂರ್ಯ ನೀಚ ಭಂಗ ಆದ. ಯಾರ ಜಾತಕದಲ್ಲಿ ನೀಚ ಭಂಗ ರಾಜಯೋಗ ಇರುತ್ತೋ ಅವ್ರು ಮೆರಿತಾರೆ ಅಂತ. ಒಂದು 4-5 ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಅಕ್ಷಯ್ ಕುಮಾರ್, ನೆಕ್ಸ್ಟ್ ಬನ್ನಿ ಅಮಿತಾಬ್ ಬಚ್ಚನ್, ನೆಕ್ಸ್ಟು ನಮ್ಮ ಮೋದಿಜಿ, ಆಮೇಲೆ ನಿತಿನ್ ಕುಮಾರ್, ಯಾರವರು ಬಿಹಾರದ ಮುಖ್ಯಮಂತ್ರಿ, ಬರಾಕ್ ಒಬಾಮಾ,
ಇಲ್ಲ ರೀ, ನೀಚಭಂಗ ರಾಜಯೋಗ ಯಾರಿಗಿರುತ್ತೋ ಅವ್ರ ಪ್ರಯತ್ನ ನೋಡ್ರಿ. ಯಾವುದೋ ಒಂದು ಕತೆ ಇದೆ. ಯಾರಿಗೋ ಒಬ್ಬ ಮನುಷ್ಯನಿಗೆ ಕನಸು ಬೀಳ್ತಿತ್ತಂತೆ. ದಿನ ಬೆಳಿಗ್ಗೆ ಬಂದು ದಿನ ಮಾರ್ನಿಂಗ್ ಕನಸು ಬೀಳ್ತಿತ್ತಂತೆ. ದೇವ್ರ ಕನಸಿನಲ್ಲಿ ಬಂದು ಲಾಟ್ರಿ ತಗೋಪ್ಪ ನೀನು, ಅದು ನಿಂಗೆ ಲಾಟ್ರಿ ಹತ್ತುತ್ತೆ ಅಂತ ಹೇಳಿ ಹೋಗ್ತಿದ್ದಂತೆ. ಕೊನೆಗೆ ತಲೆ ಕೆಟ್ಟು ಕನಸಿನಲ್ಲಿ ಬಂದಾಗ ನಂಗೆ ಲಾಟ್ರಿನೇ ಹತ್ತಾ ಇಲ್ಲ, ನೀನು ಹೇಳೋಗ್ತೀಯ ಸುಮ್ಮನೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಹೇಳ್ತಂದ ದೇವರು, ಅಪ್ಪ ತಂದೆ ದಯವಿಟ್ಟು ಮಾರ್ಕೆಟ್ಗೆ ಹೋಗಿ ಲಾಟ್ರಿ ತಗೊಳ್ಳುವಷ್ಟು ಸೋಮಾರಿತನ ಬಿಡಪ್ಪ ಅಂದ್ರಂತೆ. ನೀನು ಲಾಟ್ರಿ ತೊಗೊಂಡ್ರೆ ಹಿಂಗೆ ಲಾಟ್ರಿ ಹತ್ಬೇಕಾ? ನಾನು ಹೇಳೋದು ಅರ್ಥ ಏನು, ನೀವು ಪ್ರಯತ್ನ ಮಾಡಿದ್ರೆ ಯಾವ ಯೋಗನೂ ಬರಲ್ಲಮ್ಮ. ಹೌದು, ನಿನ್ನ ಪ್ರಯತ್ನ. ನೀಚಭಂಗ ರಾಜಯೋಗ, ನೀವು ರಾಜಕೀಯಕ್ಕೆ ಹೋಗ್ಬಿಟ್ರೆ ಮುಗಿದು ಹೋದ ಕತೆ. ಎಲ್ಲರನ್ನೂ ಸಕ್ಸಸ್ ಏನು ಕಾಲು ಕೆಳಗೆ ಬಂದುಬಿಡೋದು. ಸಕ್ಸಸ್ಸು ಕಾಲು ಕೆಳಗೆ ಬಂದುಬಿಡುತ್ತೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಹೌದು, ಸರ್ಕಾರಿ ನೌಕರಿ ಕಣ್ಣು ಮುಚ್ಚಿ ಈಸಿಯಾಗಿ ಸಿಗಬೇಕಮ್ಮ ನಿಮಗೆ. ಹೌದು ಸ್ಮಿತಾ, ಹೌದು, ಸರ್ಕಾರಿ ನೌಕರಿ ಕಣ್ಣು ಮುಚ್ಚಿ ಈಸಿಯಾಗಿ ಸಿಗಬೇಕು. ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತಾಯಿದೀಯ. ಸರ್ಕಾರಿ ಕಾಂಟ್ರಾಕ್ಟ್ಸ್ ಅಲ್ಲಿ ಹೋದ್ರೂ 100% ಇದು ಯಶಸ್ಸು. ಐ ಹೋಪ್ ಸೊ ಯು ಆರ್ ಡೂಯಿಂಗ್ ಎಸ್ ಗೌರ್ಮೆಂಟ್ ಜಾಬ್. ನೀಚಭಂಗ ರಾಜಯೋಗ ಎಕ್ಸ್ಟ್ರಾರ್ಡಿನರಿ ಯೋಗ ರೀ, ಅಲ್ಟಿಮೇಟ್ ಯೋಗ. ಹೆಸರು ಮಾಡ್ತೀರಾ, ಒಳ್ಳೆ ಹೆಸರು. ಬನ್ನಿ ಇನ್ನೊಂದು ಯೋಗ ಬರ್ತಿದೆ. ಸೂರ್ಯ ಬುಧನ ಯುತಿಯಿಂದ ಬುಧ ಆದಿತ್ಯ ರಾಜಯೋಗ. ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಆಗುತ್ತೋ ಅವ್ರಿಗೂ ಅದು ಇದೊಂಥರ ಗಜಕೇಸರಿ ಯೋಗದ ಈಕ್ವಲೆಂಟ್ ಇದು. ಇನ್ನು ನೆನಪಿಟ್ಕೊಂಡ್ಬಿಡಿ. ಹೌದು, ಆದರೆ ಗಜಕೇಸರಿ ಒಂದು ಕಂಡೀಷನ್ ಅಪ್ಲೈ ಆಗಲ್ಲ. ಏನಪ್ಪ, ಗಜಕೇಸರಿ ಯೋಗ ಏನಾದರೂ ಆದರೆ ಯಾವುದೇ ದೋಷವನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಗುರು ಬಂದು ಕೂತಿದ್ದಾನೆ ಚಂದ್ರನ ಜೊತೆಗೆ, ಇಲ್ಲ ಅಂತಲ್ಲ ಸ್ವಾಮಿ. ತುಲಾ ಲಗ್ನದ ಅತಿ ದೊಡ್ಡ ವಿರೋಧಿ ಗುರುನೇ, 6ನೇ ಮನಿ ಸ್ವಾಮಿ, ಯೋಗಕಾರಕನಲ್ಲ ಅವನು. ಹಾಗಾಗಿ ಇಲ್ಲಿ ಗಜಕೇಸರಿ ಯೋಗ ಕನ್ಸಿಡರ್ ಮಾಡಲ್ಲ. ಗುರುಗಳೇ ಅಲ್ಲೇ ಇದೆ, ಚಂದ್ರ ಗುರು ಇದ್ದಾರೆ. ಆಮೇಲೆ ನೀವು PDF ಓದುವಾಗ PDF ನೋಡಿ, ನೀವು ಅದರಲ್ಲಿ ಗಜಕೇಸರಿ ಯೋಗ ಅಂತ ಕೊಡ್ತಾನೆ. ರಾಂಗ್ ಅದು. ದಟ್ ಈಸ್ ಜನರೇಟೆಡ್, ಅದರ್ಸ್ ಮೇಡ್. ಅದು ಚಂದ್ರ ಗುರು ಬಂದರೆ ಗಜಕೇಸರಿ ಯೋಗದ್ದು ಬರಬೇಕು ಅಂತ ಹಿಂಗೆ ಮಾಡಿರ್ತಾರೆ. ಹಿಂದೂ ಸಹ ಇಲ್ಲ. ತುಲಾ ಲಗ್ನಕ್ಕೆ ಗಜಕೇಸರಿ ಯೋಗ ಬರಲ್ಲ. ತುಲಾ ಲಗ್ನಕ್ಕೆ ಬುಧ ಆದಿತ್ಯ ರಾಜಯೋಗ ಬರುತ್ತೆ. ಎಕ್ಸ್ಟ್ರಾರ್ಡಿನರಿ ಯೋಗ ಇದು. ಅದೇ ಎಲ್ಲೆಲ್ಲಿ ಗಜಕೇಸರಿ ಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೇಷ ಲಗ್ನಕ್ಕೆ ಗಜಕೇಸರಿ ಯೋಗ ಆಗುತ್ತೆ, ಬುಧ ಆದಿತ್ಯ ರಾಜಯೋಗ ಆಗಲ್ಲ. ಕರ್ಕ ಲಗ್ನಕ್ಕೂ ಆಗುತ್ತೆ, ಬುಧ ಆದಿತ್ಯ ರಾಜಯೋಗ ಆಗೋದಿಲ್ಲ. ಬುಧ ಆದಿತ್ಯ ರಾಜಯೋಗ ಆಗೋದು ವೃಶ್ಚಿಕ ಲಗ್ನಕ್ಕೂ ಆಗಲ್ಲ. ಆಗೋದೇ ಗಜಕೇಸರಿ ಯೋಗ 4 ಲಗ್ನಕ್ಕೆ. ಆದರೆ ಮೀನ ಲಗ್ನಕ್ಕೆ ಬುಧ ಆದಿತ್ಯ ರಾಜಯೋಗ ಆಗುತ್ತೆ. ಅಲ್ಲಿಯೂ ಆಗಲ್ಲ, ಸಾರಿ, ಹೌದು, ಮೀನ ಲಗ್ನಕ್ಕೂ ಆಗಲ್ಲ. ಯಾರಿಗೆ ಗಜಕೇಸರಿ ಯೋಗ ಕಂಡೀಷನ್ಸ್ ಅಪ್ಲೈ ಆಗ್ತಾವೋ ಅಲ್ಲಿ ಬುಧ ಆದಿತ್ಯ ರಾಜಯೋಗ ಆಗೋದಿಲ್ಲ. ಯಾರಿಗೆ ಬುಧ ಆದಿತ್ಯ ರಾಜಯೋಗ ಕಂಡೀಷನ್ಸ್ ಅಪ್ಲೈ ಆಗ್ತಾವೋ, ಯಾವ ಲಗ್ನಕ್ಕೆ ಅಪ್ಲೈ ಆಗ್ತಾವೋ ಅಲ್ಲಿ ಗಜಕೇಸರಿ ಯೋಗ ಆಗಲ್ಲ. ಹಾಗಾಗಿ ಇದು ಈಕ್ವಲೆಂಟ್. ಈ ಬುಧ ಆದಿತ್ಯ ರಾಜಯೋಗ ನಮ್ಮ ಸಿದ್ದರಾಮಯ್ಯವ್ರಿಗಿತ್ತು. ಅದೇ ಟೈಮ್ಗೆ ಅವರು CM ಆದರು. ಹೌದು, ಭಾರಿ ದೊಡ್ಡ ಯೋಗ ರೀ ಅದು. ವಕ್ರೀಯ ಬುಧ. ವಕ್ರೀಯ ಅಂದರೆ ಏನು? ಅದು ನೀವು ಜನ ಹೆದರ್ಕೊಂಡ್ಬಿಟ್ಟಿದ್ದಾರೆ. ವಕ್ರೀಯ ಅದರ 100% ಅವನು ಲಾಭ ಕೊಡೋಂಗಿದ್ರೆ, ಫಲ ಕೊಡೋಂಗಿದ್ರೆ, ಉಲ್ಟಾ ಅದ್ರ ಬದಲು ವಕ್ರೀಯ ಇದ್ದರೆ 500% ಕೊಡ್ತಾನೆ. ಹೌದು, ಈಗ ಬುಧ ಇಲ್ಲಿ ಯೋಗಕಾರಕನಾಗಿದ್ದಾನೆ, 9ನೇ ಮನೆ ಸ್ವಾಮಿ. ಹಾಗಾಗಿ ಅವನು ಯೋಗಕಾರಕ. ಅಪ್ಪಿತಪ್ಪಿ 8ನೇ ಮನೆ ಸ್ವಾಮಿ ವಕ್ರಿಯಾಗಿ ಲಗ್ನದಲ್ಲಿ ಕೂತ್ರೆ 100% ಅಲ್ಲ 500% ಅವ ಕೆಟ್ಟದ್ದೇ ಮಾಡ್ತಾನೆ ಹೊರತು ಒಳ್ಳೆಯದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ವಕ್ರಿಯ ಕೆಟ್ಟ ಗ್ರಹಗಳಿಗೆ ವಕ್ರಿಯ ಆದರೆ 100% ವಕ್ರಿಯನೇ ಅವನು. ಯೋಗಕಾರಕ ಗ್ರಹಗಳೇನಾದರೂ ವಕ್ರೀಯವಾಗಿ ಲಗ್ನದಲ್ಲಿ ಅಥವಾ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ದಕ್ಕರೆ ಆದರೆ 500% ಅವರು ಒಳ್ಳೆಯ ಫಲವನ್ನು ಕೊಡ್ತಾನೆ. ನೋಡಿ, ಬುಧ ಆದಿತ್ಯ ರಾಜಯೋಗದಲ್ಲಿ ಆಲ್ಮೋಸ್ಟ್ ಆಲ್ ನಾನು ನೋಡೋದು ಪಾಲಿಟಿಷಿಯನ್ನು, ಇಲ್ಲ ಒಳ್ಳೆ IPS IAS KS ಆಫೀಸರ್ಸು, ಇಲ್ಲ ಒಳ್ಳೆ
ಸಿವಿಲ್ ಕಾಂಟ್ರಾಕ್ಟರ್ಸ್, ಗೌರ್ಮೆಂಟ್ ಕಾಂಟ್ರಾಕ್ಟರ್ಸ್ ಭಾರಿ ಬುದ್ಧಿ ಇರುತ್ತೆ. ಲೆಕ್ಚರರ್ಸ್ ಆಲ್ಮೋಸ್ಟ್ ಅಲ್ಲಿ ನಾನು ಹೈಯರು ಪ್ರಿನ್ಸಿಪಲ್ಸು ಮತ್ತು ಲೆಕ್ಚರರ್ಸನ್ನು ನೋಡೋದು ನಾನು ಅವ್ರಿಗೆ ಬುಧ ಆದಿತ್ಯ ರಾಜ ಹೋಗಿದ್ರೆ ಅವ್ರು ಪ್ರಿನ್ಸಿಪಲ್ಲು ಇವೆಲ್ಲ ಆಗ್ತಾರೆ. ಇಲ್ಲಾಂದರೆ ಆಗಲ್ಲ ರೀ, ಇಂಪಾಸಿಬಲ್. ಬುಧ ಆದಿತ್ಯ ರಾಜಯೋಗ ಇದು ಎಕ್ಸ್ಟ್ರಾರ್ಡಿನರಿ ಯೋಗ. ಹೌದು, ಇಟ್ಸ್ ಈಕ್ವಲೆಂಟ್ ಟು ಗಜಕೇಸರಿ ಯೋಗ ಅಂತಲೇ ಕರಿತೀವಿ ನಾವು. ಬನ್ನಿ, ಇಲ್ಲಿ ಇನ್ನೊಂದು ಯೋಗ ಬರುತ್ತೆ. 2 ಅಥವಾ 3 ಯೋಗ ಆದ್ವು ಈಗ ನೋಡಿ. ಇನ್ನೊಂದು ಯೋಗ ಸೂರ್ಯ ಮತ್ತು ಶುಕ್ರನ ಯುತಿಗೆ ವಿಕ್ರಮಾದಿತ್ಯ ರಾಜಯೋಗ ಅಂತ ಕರಿತೀವಿ ನಾವು. ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಇರ್ತದೋ ಅವ್ರು ಹೆಡ್ ಆಫ್ ದ ಒಂದು ಇನ್ಸ್ಟಿಟ್ಯೂಟ್ ಇರ್ತಾರೆ, ಇಲ್ಲ ಒಂದು ಆಫೀಸನ್ನು ಅವರು ಮೇನ್ ಬಾಸ್ ಆಗಿರ್ತಾರೆ. ಅವರ ಕೈಯಲ್ಲಿ ಎಲ್ಲ ಆಡಳಿತ ಇರ್ತವೆ. ಹೌದು, ಸೂರ್ಯ ಗುರು ಯುತಿಯನ್ನು ನಾವು ವಿಕ್ರಮಾದಿತ್ಯ ಅಂತೀವಿ. ಸೂರ್ಯ ಮತ್ತು ಶುಕ್ರನ ಯುತಿಯನ್ನು ವಿಕ್ರಮಾದಿತ್ಯ ರಾಜಯೋಗ. ವಿಕ್ರಮಾದಿತ್ಯ ರಾಜ ಅವನು ಎಷ್ಟು ಕಷ್ಟ ಅನುಭವಿಸ್ತಾನೋ ಅದರ 10 ಪಟ್ಟು ಸುಖ ಅನುಭವಿಸ್ತಾನೆ. ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಅದೇ ರೀತಿ ಯೋಗವನ್ನು ನೀವು ಅನುಭವಿಸ್ತೀರಾ. ಅದೇ ರೀತಿ ಯೋಗಗಳನ್ನು ಅನುಭವಿಸಿ ಜೀವನದಲ್ಲಿ ಮುಂದುವರಿತೀರಾ ಅನ್ನೋದರಲ್ಲಿ ಸಂಶಯನೇ ಬೇಡ. ಬನ್ನಿ, ಶುಕ್ರ ಮತ್ತು ಬುಧನ ಯುತಿಯನ್ನು ನೋಡಿ. ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀವಿ. ಲಕ್ಷ್ಮೀನಾರಾಯಣ ಯೋಗ ಇದೊಂದು ಎಕ್ಸ್ಟ್ರಾರ್ಡಿನರಿ ಯೋಗ ರೀ. ಹೌದು, ಲಕ್ಷ್ಮೀನಾರಾಯಣರು ಯಾರು? ಗಂಡ ಹೆಂಡತಿ. ಯಾರು? ನಮ್ಮ ದೇವರು. ಇದಕ್ಕೆ ಆ ಹೆಸರು ಯಾಕೆ ಕೊಟ್ಟರು? ಯಾಕಂದರೆ ಅವ್ರು ಹೆಂಗೆ ಬದುಕಿದ್ರು, ಅವ್ರಿಗೆ ಹೆಂಗೆ ಮಕ್ಕಳಾದವು, ಅವ್ರು ಹೆಂಗೆ ಜೀವನ ನಡೆಸಿದ್ರು, ಆ ರೀತಿ ನೀವು ಗಂಡ ಹೆಂಡತಿ ಎಷ್ಟು ಪ್ರೀತಿ ಪ್ರೇಮ ವಿಶ್ವಾಸದಿಂದ ಬದುಕುದಲ್ದೇ ನಿಮಗೆ ಒಳ್ಳೆಯ ಮಕ್ಕಳು ಹುಡ್ತಾವ ಅನ್ನೋದಕ್ಕೆ ಭಾಳ ಲಕ್ಕಿ ಅಮ್ಮ ನೀನು. ನೀನು ಎಲ್ಲಿ ಕಾಲಿಡ್ತೀಯ ಆ ಮನೆ ಉದ್ಧಾರ ಆಗಿಬಿಡುತ್ತೆ. ಯಾಕಂದರೆ ಈ ಲಕ್ಷ್ಮೀನಾರಾಯಣ ಯೋಗ ದುಡ್ಡು, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ಯಾವುದಕ್ಕೂ ಕಡಿಮೆ ಆಗಲ್ಲ. ನಿನ್ನ ಪ್ರಯತ್ನ ಮುಖ್ಯ. ಹೌದು, ನಿನ್ನ ಪ್ರಯತ್ನ ಮುಖ್ಯಮ್ಮ. ನಿನ್ನ ಹೆಸರಲ್ಲಿ ಯಾವುದೇ ಬಿಸ್ನೆಸ್ ಮಾಡಲಿ ಯಾವತ್ತೂ ಅದು ಮುಳುಗಲ್ಲ, ಅದು ಉಲ್ಟಾ ಅದು 10 ಪಟ್ಟು ಬೆಳೆಯುತ್ತೆ. ನೋಡಿ, ಇನ್ನೊಂದು ಯೋಗ ಇದೆ, ಇಲ್ಲಿ ತೋರಿಸ್ತೀನಿ. ಚಂದ್ರ ಮತ್ತು ಶುಕ್ರನ ಯುತಿಯನ್ನು ಲಾಲ್ ಕಿತಾಬ್ ಪ್ರಕಾರ ಇದು ಗಜಕೇಸರಿ ಯೋಗ ಅಂತ ಕರೀತೀವಿ. ವೇದಿಕಲ್ಲ, ಲಾಲ್ ಪ್ರಕಾರ, ಲಾಲ್ ಕಿತಾಬ್ ಪ್ರಕಾರ ಗಜಕೇಸರಿ. ಗಜ ಅಂದ್ರೆ ಆನೆ, ಕೇಸರಿ ಅಂದರೆ ಹುಲಿ. ಗಜದಷ್ಟು ಶಕ್ತಿ, ಕೇಸರಿಯಷ್ಟು ಬುದ್ಧಿವಂತಿಕೆ. ಹುಲಿಯಂತೆ ಬುದ್ಧಿವಂತಿಕೆ. ಹೊಂಚು ಹಾಕೋದಂದ್ರೆ ಆ ರೀತಿ ಅಲ್ಲ, ಒಳ್ಳೆ ರೀತಿ. ಸರಿಯಾದಂತಹ ಪ್ಲ್ಯಾನ್ ಮಾಡ್ಕೊಳ್ಳೋದು, ಸರಿಯಾದಂಥ ಪ್ಲ್ಯಾನ್ ಮಾಡಿ ಸರಿಯಾಗಿ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ ಒಂದು ಗುಣ. ಬಟ್ ವೇದಿಕ್ ಶಾಸ್ತ್ರದಲ್ಲಿ ಚಂದ್ರ ಶುಕ್ರನ ಯುತಿಯನ್ನು ನಾವು ಕೇಳಿಲ್ಲ, ನೋಡಿಲ್ಲ, ಓದಿಲ್ಲ. ಬಟ್ ಲಾಲ್ ಕಿತಾಬ್ ಶಾಸ್ತ್ರದಲ್ಲಿ ಚಂದ್ರ ಶುಕ್ರನ ಯುತಿಯನ್ನು ಗಜಕೇಸರಿ ಯೋಗ ಅಂತಲೇ ಕರೀತಾರೆ. ನೋಡಿ, ಚಂದ್ರ ಸೂರ್ಯನ ಯುತಿಯನ್ನು ಏನಂತ ಕರಿತೀವಿ ನಾವು? ಅಮಾವಾಸ್ಯೆ ಯೋಗ ಅಂತ. ಈ ಅಮಾವಾಸ್ಯೆ ಯೋಗ ವೃಶ್ಚಿಕ ಲಗ್ನದಲ್ಲಿ ಆದರೆ ಓಕೆ, ತುಲಾ ಲಗ್ನಕ್ಕಾದರೆ ಓಕೆ, ಅಪ್ಪಿತಪ್ಪಿ ಮೇಷ ಲಗ್ನಕ್ಕಾದರೂ ಓಕೆ. ಈ ಅಮಾವಾಸ್ಯೆ ಯೋಗ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹೌದು, ಸೂರ್ಯನನ್ನು ತಂದೆ ಅಂತ ಕರಿತೀವಿ, ಹೌದಾ? ಚಂದ್ರನನ್ನು ತಾಯಿ ಅಂತ ಕರಿತೀವಿ, ಸೂರ್ಯನನ್ನು ರಾಜ ಅಂತ ಕರಿತೀವಿ, ಚಂದ್ರನನ್ನು ರಾಣಿ ಅಂತ ಕರಿತೀವಿ. ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಹಾಗೆ ಹೇಳ್ಬೇಕು ನಾನು, ಕರೆಕ್ಟಾ? ಮತ್ತು ರಾಜ ರಾಣಿ ಹೆಂಗೆ ಬದುಕ್ತೀರಾ ನೀವು ಅರ್ಥ.
ಬಟ್ ಮಕರ ಲಗ್ನ, ಕುಂಭ ಲಗ್ನ, ಧನು ಲಗ್ನಕ್ಕೆ ರಾಜರಾಣಿ ಹೆಂಗೆ ಮಕ್ಕದಲ್ಲ, ಗಂಡ ಹೆಂಡತಿ ಕಚ್ಚಾಡ್ಕೊಂತ ಇರ್ತೀರಿ ಅಂತ ಅರ್ಥ. ಭಾರಿ ಸಮನ್ವಯ ಇರುತ್ತೆ ಗಂಡ ಹೆಂಡತಿಯಲ್ಲಿ. ಕಾರಣ ಈ ಅಮಾವಾಸ್ಯೆ ಯೋಗ ಪಾಸಿಟಿವ್ನೆಸ್ ಅಲ್ಲಿ ಬಂದಿದೆ. ಹೌ ಮೈ ಗಾಡ್, ಎಷ್ಟು ಯೋಗಮ್ಮ ನಿನಗೆ. ಎಲ್ಲಿ ನನ್ನ ಕಣ್ಣು ಬಿದ್ದುಬಿಡುತ್ತೋ ಏನಪ್ಪ. ನೋಡು, ಒಂದನೇದು ಮಾಲಿವ್ಯ ಮಹಾಪುರುಷ ರಾಜಯೋಗ, ಮಾಲಿವ್ಯ ಅಂತ ಅಷ್ಟೇ ಬರಿತೀನಿ. ಎರಡನೇದು ಅದ ವಿಕ್ರಮಾದಿತ್ಯ ರಾಜಯೋಗ. ಮೂರನೇದು ಲಕ್ಷ್ಮೀನಾರಾಯಣ ಯೋಗ. ಕರೆಕ್ಟಾ? ನಾಲ್ಕನೇದು ಬುಧ ಆದಿತ್ಯ ರಾಜಯೋಗ. ಐದನೇದು ಗಜಕೇಸರಿ ಲಾಲ್ಕೀತ ಪ್ರಕಾರ ಗಜಕೇಸರಿ ಯೋಗ, ಲಾಲ್. ಕರೆಕ್ಟಾ? ಆರನೇದು ಅಮಾವಾಸ್ಯೆ ಯೋಗ. ಆರು ಯೋಗಗಳನ್ನು ಹೊಂದಿದೆಯಾ ನೀನು. ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಬೇಕಾದ್ದು ಮಾಡಲಿ, ಅಥವಾ ನಿಮ್ಮ ಯಜಮಾನರು ನಿನ್ನ ಹೆಸರಲ್ಲಿ ಯಾವುದೇ ಬಿಸ್ನೆಸ್ ಮಾಡಿದ್ರು ಹೈಲಿ ಪ್ರಾಫಿಟಬಲ್ ಆಗ್ತಾರೆ. ಬಟ್ ಇಲ್ಲಿ ಚಂದ್ರನ ಮುತ್ತು ಹಾಕ್ಕೊಳ್ಳೋದು ಮಾತ್ರ ಮರಿಬೇಡಮ್ಮ. ಮೊದಲೇ ಹೇಳ್ತೀರಿ, ಚಂದ್ರನ ಮುತ್ತು ಹಾಕ್ಕೊಳ್ಳೋದು ಮರಿಬೇಡ, ಪ್ಲಸ್ ಮಾಣಿಕ್ಯನೂ ಹಾಕ್ಕೊಳ್ಳೋದು ಮರಿಬೇಡ. ಹೌದು, 7 ಕ್ಯಾರೆಟು ಮುತ್ತು ಹಾಕೋ, 7 ಕ್ಯಾರೆಟು ಮಾಣಿಕ್ಯ ಹಾಕೋ. ಇವನ್ನ ಹಾಕ್ಕೊಂಡ್ರೆ ಇವಷ್ಟು ಯೋಗ, ಇಲ್ಲಾಂದ್ರೆ ಇಲ್ಲ. ಯಾಕಂದರೆ ಸೂರ್ಯ 27 ಡಿಗ್ರಿಲಿದ್ದಾನೆ, ಹಾಗಾಗಿ ಹೇಳ್ತೀನಿ. ಸರಿನಾ? ಬನ್ನಿ, ಎರಡನೇ ಮನೆಯಲ್ಲಿ ಪ್ರಬಲ ಅಂಗಾರಿಕ ದೋಷ ಆಗ್ಬಿಡ್ತಿತ್ತಲ್ರಿ. ಇಲ್ಲಿ ಬಾಲ್ ಬಚ್ಚಗೆ ಅಂದ್ರೆ ನೀವೇ ನೋಡಿ. ಕುಜ ಹಸ್ತಾಗಿದ್ದಾನೆ ಇಲ್ಲಿ. ಇವನು ನೀಚ ರಾಹು. ಇವನು ಕುಜ ಹಸ್ತಾಗಿದ್ದಕ್ಕೆ ಅಂಗಾರಿಕ ದೋಷ ಆಗಲಿಲ್ಲ. ಆದರೆ ಮಾತು ಭಾಳ ನಮ್ಗೆ ಸಿಟ್ಟು ಬಾಳಮ್ಮ. ಸಿಟ್ಟಿನ ಅನ್ಲಿಮಿಟೆಡ್ ಸಿಟ್ಟು. ಯಾರು ಏನಾದರೂ ತಡ್ಕೊಳ್ಳಲ್ಲ, ವಾಪಸ್ ರಿಪೀಟ್ ಕೊಟ್ಟೇ ಬಿಡ್ತೀರ. ಹಿಂದೆ ಮುಂದೆ ನೋಡೋದೇ ಇಲ್ಲ, ಯಾರಂತನೂ ಕೇಳಲ್ಲಮ್ಮ. 9 ಡಿಗ್ರಿ ಇದ್ದಾನೆ ತಾಯಿ, ಭಾಳ ಸ್ಟ್ರಾಂಗ್ ಇದ್ದಾನೆ ರಾಹು. ಅದು ಎರಡನೇ ಮನೆಯಲ್ಲಿ ಊಟದ ವಿಚಾರದಲ್ಲಿ ತೊಂದರೆ ಮಾಡ್ತಾನೆ. ಇದು ಎದೆಯಿಂದ ಆ ಕಡೆ ತಲೆ ಮೇಲೆ ಯಾವುದಾದ್ರೂ ಒಂದು ಡಿಫೆಕ್ಟ್ ಕೊಡ್ತಾನೆ, ರೋಗ ಕೊಡ್ತಾನೆ. ಇಲ್ಲ ಮೈಲ್ಡ್ ಹೆಡ್ಡೇಕ್ ಇರ್ಬೋದು, ಸಮಥಿಂಗ್ ಲೈಕ್ ದ್ಯಾಟ್. ಕಂಟಿನ್ಯೂಸ್ ಹೆಡ್ಡೇಕ್ ಇರ್ಬೋದು, ಇಲ್ಲ ಕಣ್ಣು ಪ್ರಾಬ್ಲಮ್ ಇರ್ಬೋದು, ಇಲ್ಲ ಕಿವಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಮೂಗು, ಇಲ್ಲ ಅಂದರೆ ಅಪ್ಪಿತಪ್ಪಿ ಇದು ಯಾವುದು ಇದು ನೆಗಡಿ ಯೂಶ್ವಲ್ ಆಗಿ ಬರೋವಂಥದ್ದು. ಇವನ್ನೆಲ್ಲವನ್ನೂ ಕೊಡ್ತಾನೆ. ದಯವಿಟ್ಟು ನೀಚ ರಾಹು ನೀಚ ಆದರೆ ಎರಡನೇ ಮನೆಯಲ್ಲಿ ರಾಹು ನೀಚ ಆದರೆ 100% ಹೇಳ್ತೀನಿ, ಅಷ್ಟಮ ಕೇತು ಆಗಿಬಿಡ್ತಾನೆ, ನೀಚ ಕೇತು. ದಯವಿಟ್ಟು ರಾಹು ಕೇತು ಶಾಂತಿಯನ್ನು ಪ್ರತಿ ವರ್ಷ ನೀವು ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ. ಹೌದು, ಮಾಡಲೇಬೇಕಾದಂತಹ ಇದು. ಶನಿ 5ನೇ ಮನೆಯಲ್ಲಿ ಸ್ವಗ್ರಹದಲ್ಲಿದ್ದಾನೆ. ವಾವ್, ಎಕ್ಸ್ಟ್ರಾರ್ಡಿನರಿ. ಆದರೆ 0 ಡಿಗ್ರಿ ಇದ್ದಾನೆ. ನಾನು ಹೇಳಿದ್ನಲ್ಲ ನಿಮಗೆ, ನಾನು ಇದೊಂದು 0 to 6 ಅಂದರೆ ಆ ಗ್ರಹದ ಅದರದ್ದು ವಯಸ್ಸು 10 ವರ್ಷ. 6 to 24 ಅಂದರೆ 15ರಿಂದ 55 ವರ್ಷ. 24 to 29 ಅಂದರೆ 60ರಿಂದ 90 ವರ್ಷ. ಈ 10 ವರ್ಷದ ಮಗು ಏನು ಮಾಡೋಕ್ಕಾಗತ್ತೆ ಹೇಳಿ? ಈಗ 15ರಿಂದ 55 ವರ್ಷ ಮನುಷ್ಯ ನಿಮ್ಮನ್ನು ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. 60ರಿಂದ 90 ವರ್ಷ ಮನುಷ್ಯ ಹಾಸ್ಪಿಟಲೈಸ್ ಆಗಿರ್ತಾನೆ, ಅವನ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಹೇಳೋ 0 ಡಿಗ್ರಿ ಇದ್ದರೆ ಯಾವುದೇ ರೀತಿ ಫಲ ಕೊಡಲ್ಲ. ಇದನ್ನು ಶಕ್ತಿ ಹೆಚ್ಚಿಸ್ಕೋಬೇಕಂದ್ರೆ ತಾವು ದಯವಿಟ್ಟು 7 ಕ್ಯಾರೆಟು ನೀಲಮ್ ಹಾಕ್ಕೊಳ್ಳೇಬೇಕು. ಅಪ್ಪಿತಪ್ಪಿ ನಿಮ್ಮ ಎಜುಕೇಷನ್ ಡಿಸ್ಕನೆಕ್ಟ್ ಆಗಿದ್ದರೆ ಅದಕ್ಕೆ ಕಾರಣ ನೀಲಮ್, ಶನಿ.
ಅಪ್ಪಿತಪ್ಪಿ ಮಕ್ಕಳು ಲೇಟಾಗಿದ್ದಾರೆ ಅಂದರೆ ಹುಟ್ಟೋಕ್ಕೆ ಅದಕ್ಕೆ ಕಾರಣ ಶನಿ. ಅಪ್ಪಿತಪ್ಪಿ ನಿಮ್ಮ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ವಿರಸ ಕಾಮನ್ ರೀ, ಅಷ್ಟು ಅದನ್ನು ಹೇಳಲ್ಲ. ಅದ ಅಪ್ಪಿತಪ್ಪಿ ನಿಮಗೆ ಸೆಕ್ಸುವಲಿ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂದರೆ ಅದಕ್ಕೆ ಕಾರಣ ಶನಿ. ಅಪ್ಪಿತಪ್ಪಿ ನಿಮಗೆ ಹೊಟ್ಟೆಯಲ್ಲಿ ಏನಾದರೂ ಇಲ್ಲ, ಹೊಟ್ಟೆಯಲ್ಲಿ ಬರಲ್ಲ, ಸಾರಿ ಕ್ಷಮಿಸಿ. ದಯವಿಟ್ಟು 7 ಕ್ಯಾರೆಟ್ ನೀಲಮ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಈ ಅಪ್ಪ 100% ಮುಂದೆ ನೀವು ಇದಕ್ಕೆ ಹೋಗ್ತಿರಲ್ಲ, ಏನೋ ಡಿವಿಷನಲ್ ಚಾರ್ಟ್ ನೋಡ್ಕೊತ ಹೋಗ್ತೀರಲ್ಲ, 100% ಅಲ್ಲಿ ಅವನು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡ್ಕೊತಾನೆ ಹೋಗ್ತಾನೆ. ಇವನಿಂದನೇ ತೊಂದರೆ ಅನುಭವಿಸ್ತೀರ ನೀವು. ಯೋಗಕಾರಕನಾಗಿ 5ನೇ ಮನೆಯಲ್ಲಿ ಇದ್ರೂ 100% ಪ್ರಾಬ್ಲಮ್ ಮಾಡೇ ಮಾಡ್ತಾನೆ ಅಂತ ಹೇಳ್ತಾ ನೆಕ್ಸ್ಟ್ ನಾ ಅಂತ ಇದ್ದೀನಿ. ನೋಡಿ, ಕೇತು, ಅಷ್ಟಮ ಕೇತು. ನೋಡಿ ಸ್ಮಿತಾ ಅವರೇ, ಅಷ್ಟಮ ಶನಿ, ಅಷ್ಟಮ ರಾಹು, ಅಷ್ಟಮ ಕೇತು, ಅಷ್ಟಮ ಕುಜ, ಈ 4 ಗ್ರಹಗಳು ಅಷ್ಟಮದಲ್ಲಿ ಬಂದರೆ ವಿಪರೀತ ತೊಂದರೆ ಕೊಡ್ತಾರೆ. 8ನೇ ಮನೆ ಶತ್ರು ಮನೆ, 8ನೇ ಮನೆ ಸಸುರಾಲ್. ನಿಮಗೂ ನಿಮ್ಮ ಅತ್ತೆ ಮಾವನಿಗೆ ಹಾಗೆ ಬರಲ್ಲ. 8ನೇ ಮನೆ ಸಾಲ, ಅಷ್ಟು ಯೋಗಗಳಿದ್ರೂ ಸಹ ಈ 2 ಗ್ರಹಗಳಿಂದ ನೀವು ಭಾಳ ಕೆಟ್ಟದಾಗಿ ಅನ್ಭವಿಸ್ತೀರ. ದಯವಿಟ್ಟು ಪ್ರತಿ ವರ್ಷ ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ, ನೀಲಮ್ ಹಾಕ್ಕೊಳ್ಳಿ. ನೀಲಮ್ಮು ಹಾಕ್ಕೊಳ್ಳೇಬೇಕು. ರಾಹು ಕೇತು ಮತ್ತು ಗುರು, ಈ 3 ಗ್ರಹಗಳ ನೀವು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದರೆ, ಗುರುನ ಬಗ್ಗೆ ನಾನೇನು ಮಾತಾಡಲಿಲ್ಲ, ಯಾಕಂದರೆ 6 ಡಿಗ್ರಿ ಇದ್ದಾನೆ, ಈಸೋಕೆ. ನೀವು ಜೀವನದಲ್ಲಿ ಅಪ್ಪಿತಪ್ಪಿ ಏನಾದರೂ ರಾಂಗ್ ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ಕಾರಣ ಗುರುನ. ಭಾಳ ಕೆಟ್ಟ ರೀ ಗುರು. ಅವನು ಆ ವೃಷಭ ಬಂತು ತುಲಾದಲ್ಲಿ ಗುರು ಬಂದು ಕೂಡಬಾರ್ದು ಲಗ್ನದಲ್ಲಿ. ಬನ್ನಿ ನೋಡೋಣ. ನಾನು ಇವತ್ತಿನವರೆಗೂ ಮಾಂದಿನ ಕನ್ಸಿಡರೇ ಮಾಡಿಲ್ಲ. ಯಾರೋ ಮಾಡ್ತಾರಂತೆ, ನಂಗೆ ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ಓದಿನೂ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಶನಿ ನೋಡಿ, ಶನಿಯ ದೃಷ್ಟಿ ನೋಡಿ. ಫಸ್ಟ್ ನೋಡೋದೇ 3ನೇ ಮನೆ, ಅದಾದಮೇಲೆ 7ನೇ ಮನೆ, ಅದಾದಮೇಲೆ 10ನೇ ಮನೆ. ಸರ್ 5ನೇ ಮನೆಯಲ್ಲಿ ಮಕ್ಕಳು, ಲವ್, ದಾಂಪತ್ಯ ಎಲ್ಲ ಕೊಡ್ತಾನೆ. 7ನೇ ಮನೆಯಲ್ಲಿ ದಾಂಪತ್ಯ ಭಾಳ ಗಟ್ಟಿಯಾಗಿಡ್ತಾನೆ. ಅದೂ ಅಲ್ಲದೆ 11ನೇ ಮನೆಯಲ್ಲಿ ಲಾಭ ಕೊಡ್ತಾನೆ. 2ನೇ ಮನೆಯಲ್ಲಿ ಧನ, ಅಂದರೆ ವ್ಯಾವಹಾರಿಕವಾಗಿ ಒಳ್ಳೆ ಕರೆಕ್ಟಾಗಿ ನೋಡ್ತೀರ. ಬಟ್ 0 ಡಿಗ್ರಿ ಇರೋದ್ರಿಂದ ರಾಹು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ದಯವಿಟ್ಟು 7 ಕ್ಯಾರೆಟ್ ನೀಲಮ್ ಹಾಕ್ಕೊಳ್ಳೋದು ಭಾಳ ಉತ್ತಮ. ದಯವಿಟ್ಟು ಇಷ್ಟು ಮಾಡಲಿಲ್ಲ ಅಂದರೆ ನಡೆಯಲ್ಲ. ನೀವು ನೀಲಮ್ಮು ಮತ್ತು ಮುತ್ತು ಮತ್ತು ಮಾಣಿಕ್ಯ, ಈ 3 ಭಾಳ ಅವಶ್ಯಕತೆ ಇದೆ. ಯಾಕಂದರೆ 27 ಡಿಗ್ರಿ ಸೂರ್ಯ ಇದ್ದಾನೆ, 28 ಡಿಗ್ರಿ ಚಂದ್ರ ಇದ್ದಾನೆ, 0 ಡಿಗ್ರಿ ಇದು ಶನಿ ಇದ್ದಾನೆ. ಈ 3 ಹಾಕ್ಕೊಳ್ಳೋದ್ರಿಂದ ಭಾಳ ಉಪಯೋಗ ಆಗುತ್ತೆ ನಿಮಗೆ. ಬನ್ನಿ, D1 ಅಂಕರು ನೋಡಿದ್ವಿ ಆವಾಗಲೇ, ಅಲ್ಲಿ ವಿತ್ ಡಿಗ್ರಿ ವೈಸ್ ನೋಡಿದ್ದೀವಿ. ಇದು D1 ಅಲ್ವಾ, ಇದು D2 ನೋಡ್ತೀವಿ. ಇದು D2 ಹೋರ ಅಂತ ಕರಿತೀವಿ ನಾವು. ಇದರ ಅವಶ್ಯಕತೆ ಏನಿದೆ ಅಂತ ನೀವು ಕೇಳ್ಬೋದು. ನನಗೆ D2 ನೋಡ್ಬೇಕು. ಯಾಕೆ ನೋಡಬೇಕು? ಭಾಳ ಕಂಡೀಷನ್ಸ್ ಇದೆ D2 ಅಲ್ಲಿ. ಹೆಂಗೆ ನೋಡಬೇಕು, ಹಿಂಗೆ ಅಂತ 4-5 ಕಂಡೀಷನ್ಸ್ ಇದೆ. ಇಲ್ಲೇ ಹೋರ ನೋಡುವಾಗ ನಾವು ಭಾಳ ಹುಷಾರಿಂದ ನೋಡಬೇಕು. 2 ಲಗ್ನ ಇರ್ತಾವೆ ಹೋರಾದಲ್ಲಿ. ಎಷ್ಟು? 2 ಲಗ್ನ, ಅಷ್ಟು ಲಗ್ನ ಇರಲ್ಲ. 2 ಲಗ್ನ ಇರ್ತಾವೆ. ಒಂದು ಕರ್ಕ ಲಗ್ನ, ಇನ್ನೊಂದು ಇದು ಸಿಂಹ ಲಗ್ನ. ಇದು 1ನೇ ಕಂಡೀಷನ್ ಏನಪ್ಪ ಅಂದರೆ,
ಕರ್ಕ ಲಗ್ನದಲ್ಲಿ ಹೆಣ್ಣು ಗ್ರಹಗಳು ಬರಬೇಕು. ಎರಡನೇ ಕಂಡೀಷನ್ನು ಸಿಂಹ ಲಗ್ನದಲ್ಲಿ ಗಂಡು ಗ್ರಹಗಳು ಬರಬೇಕು ಅಂತ ಹೇಳ್ತಾರೆ. ಕರೆಕ್ಟಾ? ಇನ್ನೊಂದು ಕಂಡೀಷನ್ ಇದೆ. ಏನಪ್ಪ ಅದಂದರೆ ಇದು ಕರ್ಕ ಲಗ್ನದಲ್ಲಿ ನಾಲ್ಕಕ್ಕಿಂತ ಹೆಚ್ಚಿಗೆ ಗ್ರಹಗಳಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನಾಗಿದೆ ನೋಡಿ, ಚಂದ್ರ ಒಬ್ಬನೇ ಹೆಣ್ಣು, ಇದು ಸೂರ್ಯ, ಕುಜ, ರಾಹು, ಕೇತು ಗಂಡು. ಕರೆಕ್ಟಾ? ಇಲ್ಲಿ ನೋಡಿ, ಬುಧ, ಶುಕ್ರ ಹೆಣ್ಣು, ಶನಿನೂ ಹೆಣ್ಣು ಅಂತ ಕನ್ಸಿಡರ್, ಗುರು ಒಬ್ಬನೇ ಗಂಡು. ಹಾಗಾಗಿ ನಾವು ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ, ಇಲ್ಲಿ 5 ಗ್ರಹಗಳಿರೋದ್ರಿಂದ ನೀವು ಜೀವನದಲ್ಲಿ ದುಡ್ಡು ಮಾಡ್ತೀರಾ. ಅದರಲ್ಲಿ ನಿಮಗೆ ಸಂಶಯನೇ ಬೇಡ. ಹೌದು, ದುಡ್ಡು ಮಾಡ್ತೀರಾ ಅಂತ ಅರ್ಥ. ದುಡ್ಡು ಮಾಡ್ತೀರಾ, ನೋ ಡೌಟ್. ದುಡ್ಡು, ಪ್ರಾಪರ್ಟಿ, ಯಶಸ್ಸು, ಆರೋಗ್ಯ ಎಲ್ಲವನ್ನೂ ಗಳಿಸ್ಕೊತೀರಾ ಅಂತಲೇ ಅರ್ಥ. ಯಾಕಂದರೆ 5 ಗ್ರಹಗಳು ಕರ್ಕ ಲಗ್ನದಲ್ಲಿದೆ, 4 ಗ್ರಹಗಳು ಸಿಂಹ ಲಗ್ನದಲ್ಲಿದೆ. ಅದನ್ನು ಕನ್ಸಿಡರ್ ಮಾಡಬೇಕು. ಆಮೇಲೆ ದುಡ್ಡು ಕಳ್ಕೊಳ್ಳಲ್ಲ ಅನ್ನೋದನ್ನು ನಾವು ಹೇಳಬಹುದು. ಯಾಕಂದರೆ ಬನ್ನಿ ನಾವು ಈಗ ಎಲ್ಲಿ ಹೋಗೋಣ, D3 ಹೋಗೋಣ. ಏನಿದು D3 ಅಂತ ನೀವು ಕೇಳ್ಬೋದು ನನಗೆ. D3 ಏನಪ್ಪ? ಇಲ್ಲಿ ವಿರೋಧಿಗಳು ಯಾರು ಬರಲ್ಲ ಸ್ವಾಮಿ. ನೆನಪಿಟ್ಕೊಂಬೇಡಿ. ಈ ಡಿಜಿಟಲ್ ಚಾರ್ಟ್ ನೋಡುವಾಗ ಅವನು ವಿರೋಧಿ, ಇವನು ನೀಚ ಗ್ರಹಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೇವೆ. ನೀಚ ಗ್ರಹಗಳು. ಫಸ್ಟ್ ನಾವು ನೋಡಬೇಕಾಗಿದ್ದು 1ನೇ ಮನೆ ಸ್ವಾಮಿ ಎಲ್ಲಿದ್ದಾನೆ. 1ನೇ ಮನೆ ಸ್ವಾಮಿ ಶುಕ್ರ. ನೋಡಿ, ಇದವನು 9ನೇ ಮನೆ ಸ್ವಾಮಿ, ಶುಕ್ರ 1ನೇ ಮನೆ ಸ್ವಾಮಿ, ಇವ 5ನೇ ಮನೆ ಸ್ವಾಮಿ. ಒಂಬತ್ತರಲ್ಲಿ ಸೂರ್ಯ ಇದ್ದಾನೆ. ಸೊ 3ನೇ ಮನೆ ಸ್ವಾಮಿ ಒಂದು ಲಗ್ನದಲ್ಲಿದ್ದಾನೆ. ಹಾಗಾಗಿ ನೀವು ಅಕ್ಕ, ತಂಗಿ, ಅಣ್ಣ, ತಮ್ಮ, ಕಝನ್ ಜೊತೆಗೆ ಒಳ್ಳೆಯ ಸಂಬಂಧ ಹೊಂದಿರ್ತೀರಿ. ಅದೂ ಅಲ್ಲದೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಬದುಕ್ತೀರಿ. ಸೋಮಾರಿ ಅಲ್ಲ ನೀವು. ಸೋಮಾರಿ ಇಲ್ಲಿ ನೋಡೋದು ಅಕ್ಕ ತಂಗಿಗಳ ಸಂಬಂಧ, ಅಣ್ಣ ತಮ್ಮನ ಜೊತೆ ಸಂಬಂಧ, ಜನರ ಜೊತೆಗೆ ವ್ಯವಹಾರ ಹಾಗೂ ಊಟದ ಪದ್ಧತಿ, ಪ್ಲಸ್ ನೋಡಿ ಯಾವುದೇ ಜಗಳಾಗಲಿ ಜಾಪತ್ರೆ ಆಗಲಿ ನೀವು ಮಾಡಲ್ಲ. ಹೌದು ನೋಡಿ, ಕೋರ್ಟ್ ವಿಚಾರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ದಯಾದಿಗಳು ಅಣ್ಣ ತಮ್ಮ ಕೋರ್ಟಿಗೆ ಹೋಗಿರ್ತಾರೆ ಆಸ್ತಿ ಸಂಬಂಧ, ಅದನ್ನು ಗೆಲ್ತಾರೋ ಇಲ್ಲ ಅನ್ನೋದನ್ನು ಇದರಿಂದನೂ ನೋಡಬೇಕಾಗತ್ತೆ, D3ಇಂದನೂ ನೋಡಬೇಕಾಗತ್ತೆ. ಆದರೆ ವಿಚಿತ್ರ ಏನು ಅಂದರೆ, ನೀವು ಅವರಲ್ವೇ ಅಲ್ಲ, ಅಪ್ಪಿತಪ್ಪಿ ಈ 3ನೇ ಗ್ರಹ ಯಾವುದು, ಈ 3ನೇ ಮನೆ ಸ್ವಾಮಿ ಯಾರು, ಗುರು. ನೋಡಿ, ಅಪ್ಪಿತಪ್ಪಿ ಅವನೇನಾದರೂ ಇಲ್ಲಿ ನೀಚನಾಗಿದ್ದರೆ 100% ನಿಮ್ಮದು ಅವ್ರದ್ದು ತಗಾದೆ ಇದೆ ಅಂತ ಹೇಳ್ಬೋದು. ನೋಡಿ, 11ನೇ ಮನೆ ಸ್ವಾಮಿ ಸೂರ್ಯ 9ರಲ್ಲಿದ್ದಾನೆ. ಅಂದರೆ ಇದರ ಅರ್ಥ ನೀವು ಎಲ್ಲರ ಜೊತೆಗೂ ಹೊಂದಾಣಿಕೆಯಿಂದ ಬದುಕ್ತೀರಿ ಅಂತ ಅರ್ಥ. ಬನ್ನಿ ನೆಕ್ಸ್ಟ್ ಹೋಗೋಣ. D4 ಅಂದ್ರೇನು? ಚತುರ್ಥಾಂಶ. ಏನು ನೋಡ್ತಾರೆ ಇದರಿಂದ? ಏನು ನೋಡಬಹುದು ನೋಡಿ. ನಾನೀಗ D4ವರೆಗೂ ಬಂದ್ರೂ ಬರೀ ತುಲಾ ಲಗ್ನನೇ ಇದೆ. ನೋಡಿ, D4ಅಲ್ಲಿ 1ನೇ ಮನೆ ಸ್ವಾಮಿ ಎಲ್ಲಿದ್ದಾನೆ? 4ರಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ ಎಲ್ಲಿದ್ದಾನೆ? 4ರಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ ಎಲ್ಲಿದ್ದಾನೆ? 5ರಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ ಎಲ್ಲಿದ್ದಾನೆ? 6ರಲ್ಲಿದ್ದಾನೆ. 5ನೇ. ಸೊ ಇಲ್ಲಿ ನಾವು ನೋಡಬೇಕಾಗಿದ್ದು ಪ್ರಾಪರ್ಟಿ, ಇಮ್ಮೂವೇಬಲ್ ಪ್ರಾಪರ್ಟಿ. ಇಮ್ಮೂವೇಬಲ್ ಅಂದರೆ ಮನೆ, ಬಂಗ್ಲೆ, ಫಾರ್ಮ್ ಹೌಸು, ಇವುಗಳನ್ನು ಮೂವ್ ಮಾಡೋಕ್ಕೆ ಆಗೋದಿಲ್ಲ. ಅವು ಎಲ್ಲಿರಬೇಕು ಅಲ್ಲೇ ಇರ್ತವೆ, ಹೌದು ತಾನೆ? ಅವುಗಳನ್ನು ನೀವು ಜೀವನದಲ್ಲಿ ಮಾಡ್ತಿರೋ ಇಲ್ಲೋ ಅನ್ನೋ ಒಂದು ಪ್ರಶ್ನೆ. 100% ಆಗಿ ಹೌದು, ಸಿಕ್ಕಾಪಟ್ಟೆ ಪ್ರಾಪರ್ಟಿ ಮಾಡ್ತೀರಾ, ಅದರಲ್ಲಿ ಸಂಶಯನೇ ಬೇಡ. ಚತುರ್ಥಾಂಶ ಏನು ಹೇಳುತ್ತಂದರೆ, ನೀವು ಸಿಕ್ಕಾಪಟ್ಟಿ ಪ್ರಾಪರ್ಟಿ ಮಾಡ್ತೀರಾ ಅಂತ ಹೇಳುತ್ತೆ. ಅದರಲ್ಲಿ ಸಂಶಯನೇ ಬೇಡ.
ಸೂಪರ್ ಜಾತಕ ರೀ, ಖುಷಿ ಆಗುತ್ತೆ ಮಾಡೋಕ್ಕೆ. ಒಬ್ಬೊಬ್ಬರು ಜಾತಕ ಚೆನ್ನಾಗಿರಲ್ಲ, ಅವ್ರು ಏನು ಅನ್ಕೋತಾರೆ ಏನೋ, ನನಗೂ ನೋವಾಗುತ್ತದು, ಏನು ಮಾಡೋಕ್ಕಾಗಲ್ಲ ಸ್ವಾಮಿ. ನೋಡಿ ಇವು D7 ಇದೆ, ಅದರ ಅರ್ಥ ಏನು? ನೋಡಿ D7 ತುಲಾ ಲಗ್ನನೇ. ನೀವು ಏನು ಪುಣ್ಯವಂತರ್ರಿ ನೀವು. ವಾಟ್ ಈಸ್ ದ D7? ನೋಡಿ ಇಲ್ಲಿ 5ನೇ ಮನೆಯಲ್ಲಿ ಇಲ್ಲಿ ಮಕ್ಕಳ ಸಪ್ತಾಂಶ ನೋಡೋದು ಮಕ್ಕಳಿಗೋಸ್ಕರ. ನಮಗೆ ಮೊದಲನೇ ಮಗು ಹೆಣ್ಣಾಗುತ್ತಾ ಗಂಡಾಗುತ್ತಾ, 2ನೇ ಮಗು ಹೆಣ್ಣಾಗುತ್ತಾ ಗಂಡಾಗುತ್ತಾ, 3ನೇ ಮಗು ಏನಾಗುತ್ತೆ, ಇದನ್ನು ನೋಡೋಕ್ಕೆ ಸಪ್ತಾಂಶ ನೋಡಬೇಕು. ನೋಡಿ ಇಲ್ಲಿ ಈಗ 5ನೇ ಮನೆಯಲ್ಲಿ ಶನಿ ಸ್ವಗ್ರಹ ಇಲ್ಲಿದ್ದಾನೆ. ನೀವು ಇಲ್ಲಿ ಹೆಣ್ಣು ಆಗ್ಬೋದು, ಇಲ್ಲಿ ಗಂಡು ಆಗ್ಬೋದು. ಯಾಕಂದರೆ ಈ ಶನಿ ಗ್ರಹವನ್ನು ನಾವು ನಪುಂಸಕ ಅಂತ ಕರಿತೀವಿ ನಾವು. ಹೌದು, ವೈರಾಗ್ಯವನು ಮತ್ತು 2ನೇ ಮಗು ಎಲ್ಲಿಂದ ನೋಡ್ತಾರೆ? 7ನೇ ಮನೆಯಿಂದ ನೋಡ್ತಾರೆ. 7ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಚಂದ್ರನಿದ್ದಾನೆ. ಚಂದ್ರ ರಾಣಿ, ಸೂರ್ಯ ರಾಜ. 2ನೇ ಮಗು ಹೆಣ್ಣು ಆಗ್ಬೋದು, ಗಂಡು ಆಗ್ಬೋದು, ಅದು ಯಾವುದೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ, ಒಳ್ಳೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡುತ್ತೆ. ಇದರಲ್ಲಿ ಸಂಶಯನೇ ಬೇಡ. ಯಾಕಂದರೆ ಸೂರ್ಯ ಉಚ್ಚಸ್ಥಾನಕ್ಕೆ ಬಂದು ಕೂತ್ರೆ ಹಾಗೆ. ನೋಡಿ ಸೂರ್ಯ ಇಲ್ಲಿ ಉಚ್ಚಸ್ಥಾನ ಆದರೆ ಇವನು ದಿಗ್ಬಲಿ, ಇಲ್ಲಿ ಚಂದ್ರ. ಇವರಿಬ್ಬರು ಕುಜನ ಅತಿ ದೊಡ್ಡ ಮಿತ್ರರು ಇವರು. ದಾಂಪತ್ಯದ ಬಗ್ಗೆ ಮಾತಾಡಲಿಲ್ಲ ಅಂದರೆ ಹೆಂಗೆ ಸರ್? ನವಮಾಸದ ಬಗ್ಗೆ ಮಾತಾಡಲಿಲ್ಲ ಅಂದರೆ ಬನ್ನಿ ನವಮಾಸ ನೋಡೋಣ. ನೋಡಿ ಸ್ಮಿತಾ ಅವರು, ಈಗ ಆಲ್ರೆಡಿ 37 ನಿಮಿಷ ಆಯಿತು. ಇದನ್ನು ಮಾಡೋಕ್ಕೆ, ಈ ಜಾತಕ ಸಮಗ್ರ ಜಾತಕ ಮಾಡೋಕ್ಕೆ ಕನಿಷ್ಠ ಒಂದು 3 ಅವರ್ಸ್ ಬೇಕಾಗುತ್ತೆ. ನೋಡಿ 1ನೇ ಮನೆಯಲ್ಲಿ 5ನೇ ಮನೆ ಸ್ವಾಮಿ ಇದ್ದಾನೆ, ಅದು ಉಚ್ಚ ಸ್ಥಾನದಲ್ಲಿ. 1ನೇ ಮನೆ ಸ್ವಾಮಿ 4ರಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ 4ರಲ್ಲಿದ್ದಾನೆ. ಸೊ ಹೌದಾ, 10 ನೋಡಿ 9ರಲ್ಲಿ ಬಿಡಿ ಚೆನ್ನಾಗಿದ್ದಾರೆ, ನೋ ಪ್ರಾಬ್ಲಮ್. ನಾವು ನೋಡಬೇಕಾಗಿದ್ದು ನವಮಾಸ ನೋಡುವಾಗ ಮೊದಲು ತಲೆಯಲ್ಲಿ ಇಟ್ಕೊಳ್ಳಿ, 5, 7, 1, 5, 7, 9. 1 ನೀವು ನಿಮ್ಮ ವ್ಯಕ್ತಿತ್ವ, 5 ನಿಮ್ಮ ಪ್ರೀತಿ ಪ್ರೇಮ ವಿಶ್ವಾಸ, 7 ದಾಂಪತ್ಯ ಮುಂದಿನ ಭವಿಷ್ಯ. ಅದ ತಾನೆ? ನೋಡಿ ಶನಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಎಲ್ಲೇ D9ಅಲ್ಲಿ. ಶುಕ್ರ ಮತ್ತು ಬುಧ 4ರಲ್ಲಿದ್ದಾರೆ, ಕರೆಕ್ಟಾ? 7ನೇ ಮನೆಯಲ್ಲಿ 7ನೇ ಮನೆ ಸ್ವಾಮಿ ಮಾತ್ರ ಇಲ್ಲಿ ಬಂದು ಕೂತಿದ್ದಾನೆ ನವಮಾಸದಲ್ಲಿ. ಎಲ್ಲೇ 12ನೇ ಮನೆಯಲ್ಲಿ ಮಾಂಗಲಿಕ ದೋಷ ಆಯಿತು. ಮೋಸ್ಟ್ ಪ್ರಾಬ್ಲಿ ನಿಮ್ಮ ಯಜಮಾನರಿಗೂ ಮಾಂಗಲಿಕ ದೋಷ ಇರಬಹುದು ಅಂತ ನಾನು ಅನ್ಕೋತೀನಿ ಅಷ್ಟೇ. ಆದರೆ ದಾಂಪತ್ಯ ಮಾತ್ರ ಕೆಡಲ್ಲ. ಅಪ್ಪಿತಪ್ಪಿ ನಿಮ್ಮಲ್ಲಿ ಏನಾದರೂ ಸಿಕ್ಕಾಪಟ್ಟಿ ತೊಂದರೆ ಇದ್ದರೆ ದಯವಿಟ್ಟು ಮರುಮದುವೆ ಆಗಿ. ಆ ಮರುಮದುವೆ ಹೇಗೆ ಆಗ್ಬೇಕು ಅನ್ನೋದನ್ನು ನೀವು ನನಗೆ ಕೇಳಿದರೆ ನಾನು ನಿಮ್ಗೆ ಹೇಳ್ತೀನಿ. D10 ದಶಾಂಶ ನೋಡೋದು, ನೀವು ಯಾವ ನೌಕರಿ ಮಾಡ್ತೀರಿ, ನಿಮಗೆ ಯಾವುದು ಸೂಟೇಬಲ್. 100% ನೀವು ಸರ್ಕಾರಿ ನೌಕರಿನೇ ಮಾಡ್ತೀರಿ. ಹೌದು, ನೋಡಿ ಇಲ್ಲಿ 1ನೇ ಮನೆ ಸ್ವಾಮಿ 5ರಲ್ಲಿ, 9ನೇ ಮನೆ ಸ್ವಾಮಿ 5ರಲ್ಲಿ, 5ನೇ ಮನೆ ಸ್ವಾಮಿ 5ರಲ್ಲಿ, 4ನೇ ಮನೆ ಸ್ವಾಮಿ 5ರಲ್ಲಿ, 10ನೇ ಮನೆ ಸ್ವಾಮಿ 10ರಲ್ಲಿ, ಜೊತೆಗೆ ಸೂರ್ಯ. 100% ನೀವು ಸರ್ಕಾರಿ ನೌಕರಿ ಮಾಡ್ತೀರಿ, ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಜಾಬ್ ಮಾಡ್ತಾ ಇದ್ದೀರ ನೀವು. ನನಗೆ ಒಂದು ಏನು ಅಂದರೆ, ಯಾರು ಏನೋ ಇನ್ಫಾರ್ಮೇಷನ್ ಕೊಡಲ್ಲ ಸ್ವಾಮಿ. ಈ ಸ್ಮಿತಾ ಅವ್ರ ಯಜಮಾನರು ಫೋನ್ ಮಾಡಿದರು, ದುಡ್ಡು ಹಾಕಿದರು, ಮಾಡಿಕೊಡಿ ಅಂದರು. ಈ ಜಾತಕದಲ್ಲಿ ರಾಹು ಮತ್ತು ಕೇತು ಬಹಳ ಕೆಟ್ಟವರಿದ್ದಾರೆ. ದಯವಿಟ್ಟು ರಾಹು, ಕೇತು ಮತ್ತು ಗುರು ಈ 3 ಗ್ರಹಗಳನ್ನು ಶಾಂತಿ ಮಾಡ್ಕೊಳ್ಳಿಲ್ಲ ನಡೆಯಲ್ಲ. ನೋಡಿ ಲಗ್ನ ಮೋಸ್ಟ್ಲಿ 0 ಇರಬೇಕಿದೆ, ನಾನು ನೋಡಲಿಲ್ಲ.
ನೋಡಿ D12 ನೀವು ತುಲಾ ಲಗ್ನನೇ ಇದ್ದೀರಾ, ಎಷ್ಟು ಲಕ್ಕಿರಿ ನೀವು. D12 ಎದಕ್ಕೆ ನೋಡ್ತಾರೆ ನಿಮ್ಮ ವಿಷಯ ಗೊತ್ತಿದೆ. D12 ನೋಡೋದು ನಿಮ್ಮ, ಈಗ ಫಾರ್ ಎಕ್ಸಾಂಪಲ್, ಇಲ್ಲ ರೀ ನಮ್ಮ ತಂದೆದು ತಾಯಿದು ಜಾತಕ ಇಲ್ಲ, ಅವರು ಬರೆದಿಟ್ಟಿಲ್ಲ, ಹಳೆ ಕಾಲ ಜನ ಹಾಗೆ ಹಿಂಗೆ ಅಂತಾರೆ. ಆವಾಗ ಮಕ್ಕಳ ಜಾತಕದಲ್ಲಿ ತಂದೆ ತಾಯಿ ಪೊಸಿಷನ್ ಹೆಂಗಿದೆ ಅಂತ ನೋಡ್ಬೇಕು ನಾವು. ತಾನೆ ಇಲ್ಲಿ ನೋಡೋದು ಇಬ್ಬರನ್ನೇ, ಚಂದ್ರ ಹಾಗೂ ಶುಕ್ರ ತಾಯಿಗೋಸ್ಕರ, ಸೂರ್ಯ ಮತ್ತು ಗುರು ತಂದೆಗೋಸ್ಕರ. ಚಂದ್ರ ಶುಕ್ರ ಯಾರು? ತಂದೆಗೋಸ್ಕರ. ಸೂರ್ಯ ಗುರು ಯಾರು? ತಾಯಿಗೋಸ್ಕರ. ನೋಡಿ ಇಲ್ಲಿ ಚಂದ್ರ ಸೂರ್ಯ ಇಬ್ಬರು ಬಂದು ಎಲ್ಲಿ ಕೂತಿದ್ದಾರೆ? 12ರಲ್ಲಿ ಕೂತಿದ್ದಾರೆ. ಗುರು ತನ್ನ ಸ್ವಗೃಹದಲ್ಲಿದ್ದಾನೆ, ಶುಕ್ರ ಬಂದು 5ನೇ ಮನೆಯಲ್ಲಿದ್ದಾನೆ. ಬಟ್ ನಿಮ್ಮ ತಂದೆ ಆರೋಗ್ಯ ಅಷ್ಟು ಹೇಳ್ಕೊಳ್ಳೋಷ್ಟಿಲ್ಲ. ತಾಯಿ ಆರೋಗ್ಯ ಭಾಳ ಕೆಟ್ಟಿದೆ, ಯಾಕಂದರೆ ಶುಕ್ರ ರಾಹು ಪೀಡಿತನಾಗಿದ್ದಾನೆ, ಶುಕ್ರ ಕುಜ ಪೀಡಿತನಾಗಿದ್ದಾನೆ. ಹೌದು, ಅವರ ಆರೋಗ್ಯ, ಅವ್ರ ಫ್ಯೂಚರ್ ಬಗ್ಗೆ ನಾವು ನೋಡಬೇಕಾಗುತ್ತೆ. ಬನ್ನಿ ನೆಕ್ಸ್ಟ್ ಹೋಗೋಣ. D16 ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಜಾತಕ ಇದು. ನೋಡಿ ಇಲ್ಲಿ 1ನೇ ಮನೆ ಸ್ವಾಮಿ ಕುಜ ಉಚ್ಚ ಸ್ಥಾನದಲ್ಲಿದ್ದಾನೆ. 4ನೇ ಮನೆ ನೋಡಿ ಮಾತಾಡಂಗೆ ಇಲ್ಲ ರೀ, ಗಜಕೇಸರಿ ಯೋಗ ಆಗಿದೆ ಇಲ್ಲಿ. ನಿಮ್ಮ ಹತ್ರ ಆಭರಣಗಳು ಸಿಕ್ಕಾಪಟ್ಟಿದೆ, ನಿಮ್ಮ ಹತ್ರ ಕಾಸ್ಟ್ಲಿ ಐಟಮ್ಸ್. ನೋಡಿ D16 ನೋಡೋದೇ ಇಮ್ಮೂವೇಬಲ್ ಪ್ರಾಪರ್ಟಿ. ಏನು? ಇಮ್ಮೂವೇಬಲ್ ಪ್ರಾಪರ್ಟಿ ಸಂಬಂಧ. ಹೌದು, ಪ್ರಾಪರ್ಟಿ ಮೂವ್ ಆಗೋದಿಲ್ಲಲ್ಲ, ಇಮ್ಮೂವೇಬಲ್. ಮೂವೇಬಲ್ ಪ್ರಾಪರ್ಟಿ, ಮೂವೇಬಲ್ ಪ್ರಾಪರ್ಟಿ. ಹಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೋದಲ್ಲ, ಆಭರಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೋದು, ಕಾರು, ಲಕ್ಸುರಿಯಸ್ ಐಟಮ್ಸು. ಆಮೇಲೆ ಭಾಳ ಫ್ಯಾಷನಬಲ್ ಇದೆ. ನಾನು ಯು ಲವ್ ಫ್ಯಾಷನ್ಸ್. ಸ್ವಂತ ಮನೆ ನೋಡಿ ಇಲ್ಲಿ ಶುಕ್ರ ಸ್ವಂತ ಮನೆಯಲ್ಲಿ 7ನೇ ಮನೆಯಲ್ಲಿದ್ದಾನೆ. ಗಜಕೇಸರಿ ಯೋಗ ಅದು D16 ಮುಗಿದು ಹೋಯ್ತು, ಅವ್ರ ಬಗ್ಗೆ ಮಾತಾಡೋಂಗೇನೇ ಇಲ್ಲ. ಉಚ್ಚ ಗುರು ಸ್ವಗೃಹಿ ಚಂದ್ರ ಯಾವ D16ನಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಜಾತಕ. ಬನ್ನಿ D20. ನೀವು ಆಧ್ಯಾತ್ಮಿಕ ಚಿಂತನೆ ಮಾಡ್ತೀರೋ ಅಥವಾ ಆಧ್ಯಾತ್ಮಿಕ ಒಲವಿದೆಯೋ, ಇಲ್ಲ ನೀವು ದಾನ ಧರ್ಮದಲ್ಲಿ ಇಂಟ್ರೆಸ್ಟ್ ಇದೆಯೋ, ಅದನ್ನು ತಿಳ್ಕೊಳ್ಳೋಕ್ಕೆ D20 ನೋಡಬೇಕು. ನೋಡಿ 1ನೇ ಮನೆಯ ಸ್ವಾಮಿ ರಾಹು ಪೀಡಿತನಾಗಿದ್ದಾನೆ. ಸೊ 9ನೇ ಮನೆ ಸ್ವಾಮಿ ಗುರು 1 2 3 4 5ರಲ್ಲಿದ್ದಾನೆ, ಸೂಪರಮ್ಮ. ಸೊ ಇಲ್ಲಿ ನಾವು ಇಲ್ಲಿ 3 ಜನ ನೋಡಬೇಕು. ಒಂದು ಲಗ್ನೇಶನ್ ನೋಡಬೇಕು, ಫಸ್ಟ್ ನೋಡಬೇಕಾಯ್ತು ಲಗ್ನೇಶ. ಆಮೇಲೆ 2ನೇದು ಬಂದುಬಿಟ್ಟು ಗುರು ನೋಡಬೇಕು, ಗುರು ಆಧ್ಯಾತ್ಮಿಕನೇ, ಕರೆಕ್ಟಾ. 3ನೇದು ಬಂದು ಶನಿ ನೋಡಬೇಕು. ಇವ್ರ ಮೂರೇ, ಈ 3 ಗ್ರಹಗಳಿಂದ ನಾವು ತಿಳ್ಕೊಬೋದು ಏನೇನು. ನೋಡಿ ಇಲ್ಲೇ 1ನೇ ಮನೆ ಸ್ವಾಮಿ ರಾಹು ಪೀಡಿತನಾಗಿದ್ದಾನೆ, 9ನೇ ಮನೆ ಸ್ವಾಮಿ ಗುರು 5ರಲ್ಲಿದ್ದಾನೆ, ಸೊ ಶನಿ 9ರಲ್ಲಿದ್ದಾನೆ. ಹಾಗಾಗಿ ತಾವು ದೇವರನ್ನು ನಂಬ್ತೀರಾ, ದೇವರ ಕಾರ್ಯಗಳನ್ನ ನಂಬ್ತೀರಾ, ಧರ್ಮಕ್ಷೇತ್ರಗಳಿಗೆ ಹೋಗಿ ದೇವರ ಆಶೀರ್ವಾದ ತಗೋತೀರಾ. ಯಾರಾದರೂ ಗುರುಗಳು ಬಂದರೆ ಅವರ ಆಶೀರ್ವಾದನ ಪಡ್ಕೊತೀರಾ ಅಂತ ಪಡೀತೀರ. ಇದರಲ್ಲಿ ಸಂಶಯನೇ ಬೇಡ. ಬೇರೆಯವ್ರಿಗೆ ಮೋಸ ವಂಚನೆ ಮಾಡಿ ಬದುಕೋ ರೀತಿ ನಿಮಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಅದನ್ನೇ ನೋಡೋದು, ವೆದರ್ ಹಿ ಈಸ್ ಎ ಚೀಟರ್ ಆರ್ ವಾಟ್. ಅಪ್ಪಿತಪ್ಪಿಯಲ್ಲಿ ಗುರು ಮತ್ತು ಶನಿ ನೀಚಾದರೆ ಈ ಮನೆ ಆವಾಗ ನಾವು ಅನ್ಕೋಬೇಕು, ಇವ್ನು ಚೀಟರಪ್ಪ, ಮೋಸಗಾರ, ವಂಚನೆ ಮಾಡಿ ಬದುಕವನು, ಕ್ರೂರಿ, ಹೀಗೆಲ್ಲ ಅನ್ಕೋಬೇಕು. ಇಲ್ಲ, ಅವ್ಯಾವೂ ನಿಮ್ಮಲ್ಲಿ ಇಲ್ಲ. 1ನೇ ಮನೆ ಸ್ವಾಮಿ ಚತುರ್ಥಿಶಾಂಶ ನೋಡೋದೇ ನಿಮ್ಮ ಎಜುಕೇಷನ್.
ಎಜುಕೇಷನ್ ಬಗ್ಗೆ ನೋಡ್ತೇವೆ ನಾವು ನೋಡೋದು 1ನೇ ಮನೆ ಸ್ವಾಮಿ ನೋಡೋದು ಫಸ್ಟ್. 1ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಅದಾದಮೇಲೆ 5ನೇ ಮನೆ ಸ್ವಾಮಿ ನೋಡಬೇಕು. 5ನೇ ಮನೆ ಸ್ವಾಮಿ 12ರಲ್ಲಿದ್ದಾನೆ. ಕರೆಕ್ಟಾ? 5ನೇ ಮನೆಯಲ್ಲಿ ಯಾರು ಕೂತಿದ್ದಾರೆ? ಗುರು ನೀಚನಾಗಿದ್ದಾನೆ. ನೋಡಿ, ನಿಮ್ಗೆ ಏನಾದರೂ ಎಜುಕೇಷನ್ ಕಡಿಮೆ ಆಗಿದ್ದರೆ ಶನಿನೇ ಕಾರಣ ಅಂತ ಹೇಳಿದ್ದೆ ನಾನು ಆವಾಗಲೇ. ಕರೆಕ್ಟಾ? ಈಗ ನೀವು ನೀಲಮ್ ಹಾಕ್ಕೊಂಡ್ರೆ ಆಟೋಮೆಟಿಕ್ ಆವಾಗಲೇ ಸರಿ ಆಗ್ತಿತ್ತು. ನನಗನ್ಸೋ ಮಟ್ಟಿಗೆ ಅಷ್ಟಕ್ಕಷ್ಟೇ ಎಜುಕೇಷನ್ ಆಗಿದೆ, ಅಥವಾ ನೀವು ಏನೋ ಮಾಡಬೇಕು ಅಂತಿದ್ದನ್ನು ಬಿಟ್ಟು ಸೀಟ್ ಸಿಗದೆ ಬೇರೆ ಏನೋ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಅಷ್ಟೆ. ಇದಿಷ್ಟ, ನಾ ಹೆಚ್ಚಿಗೆ ಏನು ಹೇಳಲ್ಲ. ಹೌದು, ನಿಮ್ಮ ಎಜುಕೇಷನ್ ಬಗ್ಗೆ. ಬಹುಶಃ D27 ಏನ್ರಿ ನಿಮ್ಮದು ಕ್ವಾಲಿಟಿ? ನಿಮ್ಮ ಕ್ವಾಲಿಟಿ ಏನು? ನಿಮ್ಮ ಸ್ಟ್ರಾಂಗೆಸ್ಟ್ ಯಾರು? ನೋಡಿ, ಇಲ್ಲಿ ಚಂದ್ರ ನೀಚಾಗಿದ್ದಾನೆ, 9ನೇ ಮನೆ ಸ್ವಾಮಿ. 10ನೇ ಮನೆ ಸ್ವಾಮಿ ಬಂದು ಲಗ್ನದಲ್ಲಿ ಕೂತಿದ್ದಾನೆ. 50-50 ನೀವು ಏನೋ ಆಗ್ಬೇಕಂತ ಅಂದ್ಕೊಂಡಿದ್ರಿ, ಏನೋ ಆಗಿಬಿಟ್ಟಿದ್ದೀರ. ಆ ಕೊರಗು ನಿಮ್ಗೆ ಇನ್ನೂ ಇದೆ. ಬಟ್ ವಿಚಿತ್ರ ಆದರೂ ಸತ್ಯ ಅಂದ್ರೆ 11ರಲ್ಲಿ ಕುಜ ರಾಹು ಪೀಡಿತನಾಗಿದ್ದಾನೆ. ಇದರ ಅರ್ಥ 5ನೇ ಮನೆಯಲ್ಲಿ ಕೇತು ಇದ್ದಾನೆ, ಗುರು ಬಂದು 6ನೇ ಮನೆಯಲ್ಲಿದ್ದಾನೆ. ದಯವಿಟ್ಟು ಇಲ್ಲಿ ನಿಮಗೆ ನಿಮ್ಮ ವೀಕ್ನೆಸ್ ಅಂದರೆ ಏನಪ್ಪ ಅಂದರೆ ರಾಹು, ಕೇತು, ಗುರು ಅಂತಲೇ ಇಲ್ಲಿ ನಾನು ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ. ಕ್ಲಿಯರ್ ಕಟ್ಟಾಗಿ ಏನು ಹೇಳ್ತಾ ಇದೆ? ರಾಹು, ಕೇತು, ಗುರು ನಿಮಗೆ ಬಹಳ ಕೆಟ್ಟವರಿದ್ದಾರೆ. ದಯವಿಟ್ಟು ರಾಹು, ಕೇತು, ಗುರು ಶಾಂತಿ ಮಾಡಿಕೊಳ್ಳಿ. ಆಮೇಲೆ ನೋಡಿ, 12ನೇ ಮನೆಯಲ್ಲಿ ನೋಡಿ ಇಲ್ಲಿ 4ನೇ ಮನೆ ಸ್ವಾಮಿ ಅವನು. ಆ್ಯಕ್ಚುಲಿ ನೋಡಿ, ಶನಿ 12ರಲ್ಲಿ ಬಂದಿದ್ದಾನೆ. ನೀಲಮ್ ಹಾಕ್ಕೊಳ್ಳಿ ದಯವಿಟ್ಟು. ಆ್ಯಕ್ಚುಲಿ ಅವನು ಇಲ್ಲೇ ಬರಬೇಕು. ಇಲ್ಲ, ಯಾಕಂದರೆ 28 ಡಿಗ್ರಿ ಇದ್ದಾನೆ ಅವನು. ನೀವು ಸರ್ ಅದು ಈಗ ನಾವು ಹಾಕೊಂಬಿಟ್ರೆ ಬಂದುಬಿಡುತ್ತಾ ಅಂತ? ದಟ್ ಈಸ್ ಇನ್ವಿಸಿಬಲ್. ಈ ರತ್ನಗಳನ್ನ ಹಾಕ್ಕೊಂಡ್ರೆ ಅಲ್ಲಿ ಬಂದುಬಿಡುತ್ತಾ ಅಂತ ಕೇಳ್ತೀರಲ್ಲ ನೀವು. ನೋಡಿ, D30ಯಲ್ಲಿ ಶನಿ ನೋಡಿ ನೀಚಾಗಿದ್ದಾನೆ. ನೋಡಿ, ಹಾಕಲೇಬೇಕು ಸರ್, ಹಾಕಲೇಬೇಕು. ನೋಡಿ, ಇಲ್ಲಿ ಕುಜರಾವ್ ಪೀಡಿತ ನೋಡಿ, ಸೂಪರ್. ಎಕ್ಸ್ಟ್ರಾ ಆರ್ಡಿನರಿ. ನೀಲಮ್ ಹಾಕ್ಕೊಳ್ಳೇಬೇಕು. ನಿಮ್ಗೆ ಕೆಲಸ ಸಿಕ್ಕಿಲ್ಲ ಅನ್ಸುತ್ತೆ, ಏನೂ ಡೀಟೇಲ್ಸ್ ಕೊಡಲ್ಲ ರೀ. ನೀಲಮ್ ಹಾಕ್ಲೇಬೇಕು. ತ್ರಿಶಾಂಶ ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಏನಾಗ್ಬೋದು? ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಯಾವುದು 100% ಹೇಳ್ತೀನಿ, ಕೆಲಸದ ವಿಚಾರವಾಗಿ ನೀವು ಬಹಳ ನೊಂದಿದ್ದೀರ. ಯಾಕಂದರೆ 10ನೇ ಮನೆ ಸ್ವಾಮಿ ಅವರು ನೀಚಾಗಿದ್ದಾರೆ ಲಗ್ನದಲ್ಲಿ. 1ನೇ ಮನೆ ಸ್ವಾಮಿ ರಾಹು ಕುಜ ಪೀಡಿತರಾಗಿದ್ದೀರಿ. ಕೆಲಸದ ವಿಚಾರವಾಗಿ ನೀವು ನೊಂದ್ಕೊಂಡಿದ್ದೀರಾ. ಯಾಕಂದರೆ 9ನೇ ಮನೆಯಲ್ಲಿ ವಿರೋಧಿಗಳಿವರು. ಮೇಷ ಲಗ್ನದ ಅತಿ ದೊಡ್ಡ ವಿರೋಧಿಗಳಿವರು. ಖವೇದಾಂಶ ಅದು ಖೇವದಾಂಶ D40 ಯಾಕೆ ನೋಡ್ತಾರೆ? ತಾಯಿ ಕಡೆಯಿಂದ ನಿಮಗೆ ತಾಯಿಯ ತಂದೆಯವರ 7 ತಲೆಮಾರಿನ 7 ತಲೆಮಾರಿನ ಜನರಿಂದ ನಿಮಗೆ ಎಷ್ಟು ಪುಣ್ಯ ಸಿಕ್ಕಿದೆ ಹಾಗೂ ಎಷ್ಟು ಪಾಪ ಸಿಕ್ಕಿದೆ ಅಂತ ಅರ್ಥ. ಪ್ರಾರಬ್ಧದಲ್ಲಿ ನಿಮ್ಮ ತಾಯಿಯ 7 ನೋಡಿ, 1ನೇ ಮನೆ ಸ್ವಾಮಿ, 4ನೇ ಮನೆ ಸ್ವಾಮಿ ಪರಿವರ್ತನಾ ಯೋಗ ಆಗಿದೆ.
ಹೌದಾ? ಇಲ್ಲಿ ನೋಡಬೇಕಾಗಿದ್ದು ನಾವು ಚಂದ್ರ ಹಾಗೂ ಶುಕ್ರ, ಕರೆಕ್ಟಾ? ಚಂದ್ರ 2ನೇ ಮನೆಯಲ್ಲಿದ್ದಾನೆ, ಶುಕ್ರ ಪರಿವರ್ತನಾ ಯೋಗ ಆಗಿದೆ. ನಿಮ್ಗೆ ಇವತ್ತು ಏನಿದೆಯಲ್ಲ ನೀವು, ಹೌದು, ನಿಮ್ಮ ತಾಯಿಯ ತಂದೆ 7 ತಲೆಮಾರಿನ ಎಲ್ಲ ಪುಣ್ಯವು ನೀವು ಪಡ್ಕೊಂಡಿದ್ದೀರಾ ಸ್ಮಿತಾ ಅವರೇ, ನಿಮ್ಗೆ ಸಿಕ್ಕಿದೆ. ತಂದೆ ನೋಡೋಣ ಬನ್ನಿ. ನೋಡಿ, T45 ಅಕ್ಷವದಯ ಅಂಶ ತಂದೆಯಿಂದ. ಇನ್ನೊಂದು ಗೊತ್ತಾ, ಅಕ್ಷವದಯ ಅಂಶದಿಂದ ಇನ್ನೊಂದು ನೋಡ್ಬೋದು, ನಾವು ಕವಡೆ ಹಾಕ್ಬೋದು. ಓಕೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ D30 ಮತ್ತು D45 ಯೂಸ್ ಮಾಡ್ಬೋದು. ಕವಡೆ ಪ್ರಶ್ನೆ ಅಂತ ಕೇಳ್ತಾರಲ್ಲ, ಈ ಕೇವಲ ಅಕ್ಷವದಯ ಅಂಶ ಮತ್ತು D30 ತ್ರಿಶಾಂಶ ಅವು ಎರಡೂ ಇದ್ದರೆ ಕವಡೆ ನೋಡಿ ನಾವು ಹಾಕ್ಬೋದು. ಕವಡೆ ನೋಡಿ ನಾವು ಡಿಸೈಡ್ ಮಾಡ್ಬೋದು ಏನಂತ. ಹೌದು, ಇದು ಪರ್ಫೆಕ್ಟಾಗಿ ಆನ್ಸರ್ ಬರುತ್ತೆ ಕವಡೆದಿಂದ. ಇಲ್ಲಿ 1ನೇ ಮನೆ ಸ್ವಾಮಿ ಯಾರು, ಬುಧ 6ರಲ್ಲಿದ್ದಾನೆ. ಬಿಟ್ಟಾಕಿ ಇಲ್ಲಿ ನೋಡಬೇಕಾಗಿದೆ ನೀವು ಇಬ್ಬರನ್ನೇ, ಸೂರ್ಯ ಮತ್ತು ಗುರು. ಲಗ್ನೇಶ ಶುಕ್ರ ತನ್ನ ಶುಕ್ರ ತನ್ನ ಸ್ವಂತ ಮನೆಯಲ್ಲಿದ್ದಾನೆ, ಚಂದ್ರನ ಜೊತೆಗೂ ಇದ್ದಾನೆ, ನೋ ಪ್ರಾಬ್ಲಮ್. ಸೂರ್ಯ 4ನೇ ಮನೆಯಲ್ಲಿದ್ದಾನೆ, ಗುರು 9ರಲ್ಲಿದ್ದಾನೆ. ಹಾಗಾಗಿ ನಿಮ್ಮ ತಂದೆಯ 7 ತಲೆಮಾರಿನ ಪುಣ್ಯವೂ ನಿಮಗೆ ಸಿಕ್ಕಿದೆ ಅಂತ ಅರ್ಥ ಇದೆ. ಷಷ್ಠಾಂಶನ ನೋಡಬಾರ್ದು ಆ್ಯಕ್ಚುಲಿ. ಯಾಕೆ ಇದನ್ನು ಅಷ್ಟು ಜಾತಕ ನೋಡಿದ್ವಿ ನಾವು ಕರೆಕ್ಟಾಗಿ, ಇದನ್ನು ನೋಡಬಾರ್ದು ಅಂತ ಯಾಕೆ ಹೇಳ್ತೀನಿ ಅಂದರೆ, 2 ನಿಮಿಷಕ್ಕೆ 2 ನಿಮಿಷಕ್ಕೆ ಲಗ್ನ ಚೇಂಜ್ ಆಗುತ್ತೆ. ಸ್ವಲ್ಪ ಟೈಮಲ್ಲಿ, ಫಾರ್ ಎಕ್ಸಾಂಪಲ್ ನೀವು 4:30 ಕೊಟ್ಟಿದ್ದೀರ, ಅಪ್ಪಿತಪ್ಪಿ 4:28 ಕೊಟ್ಟಿದ್ರೆ 100% ಇದು ಸರಿ ಬರಲ್ಲ. ಸರಿ ಬರಲ್ಲ. ಹಿಂದಿನ ಜನ್ಮದಲ್ಲಿ ಹೆಣ್ಣಾಗಿದ್ರಿ, ಈಗೂ ಹೆಣ್ಣಾಗಿ ಹುಟ್ಟಿದ್ದೀರ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಗಂಡಿನಿಂದ ಪೀಡಿತರಾಗಿದ್ರಿ. 9ನೇ ಮನೆ ಸ್ವಾಮಿ 6ರಲ್ಲಿದ್ದಾನೆ. ಗಂಡಿನಿಂದ ಗಂಡ ಅಂದರೆ ನಿಮ್ಮ ಯಜಮಾನರಿಂದ ನೀವು ಹಿಂದಿನ ಜನ್ಮದಲ್ಲಿ ಪೀಡಿತರಾಗಿದ್ರಿ ಅಂತ ಷಷ್ಠಾಂಶ ಹೇಳುತ್ತೆ. ಬನ್ನಿ ನೋಡೋಣ. ಸದ್ಯ ಬುಧ ದಶೆಯಲ್ಲಿದ್ದೀರಮ್ಮ, ಸೂಪರ್. ಬಹಳ ಚೆನ್ನಾಗಿದೆ ಜಾತಕ. ದಯವಿಟ್ಟು ನಾನು ಹೇಳೋದನ್ನಕ್ಕೆ ರಾಹು, ಕೇತು ಹಾಗೂ ಗುರು ಈ 3 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ. 7 ಕ್ಯಾರೆಟ್ ನೀಲಂ ಹಾಕ್ಕೊಳ್ಳಿ, 7 ಕ್ಯಾರೆಟ್ ಮುತ್ತು ಹಾಕ್ಕೊಳ್ಳಿ, 7 ಕ್ಯಾರೆಟು ಮಾಣಿಕ್ಯ ಹಾಕ್ಕೊಳ್ಳಿ. ನನ್ನ ಹತ್ರ ಸಿಗುತ್ತೆ, ದಯವಿಟ್ಟು ಫೋನ್ ಮಾಡಿ ಅಂತ ಹೇಳ್ತಾ, ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸಂಬಂಧಿಕರು ಮತ್ತು ಫ್ರೆಂಡ್ ಸರ್ಕಲಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಈ ಜಾತಕ ಒನ್ ಆಫ್ ದ ಬೆಸ್ಟ್ ಜಾತಕ. ಅಂದರೆ ಇದು ನಾನು ನೋಡಿದ ಪ್ರಕಾರ. ದಯವಿಟ್ಟು ನಾನು ಹೇಳಿದ್ದನ್ನು ಪಾಲಿಸ್ರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟವಾದಲ್ಲಿ 4 ಜನಕ್ಕೆ ಶೇರ್ ಮಾಡಿ. ನಮಸ್ಕಾರ.